पार्वतीपदेश्वर हर हर महादेव। श्री बसवेश्वर महाराज की। ओम श्री गुरु बसवलिंगाय नमः। ಧರೆ ದೇಗುಲವನ್ನುದ್ಧರಿಪ ಗುರುಮೂರ್ತಿ, ದೇವನಾನತಿಯನ್ನುತ್ತು ಮುನ್ನಡೆದ ಸತ್ಕೀರ್ತಿ, ಜ್ಞಾನ ದಾಸೋಹ ಅನುಭಾವದ ಶಿವಮೂರ್ತಿ, ಶತಕೋಟಿ ಶರಣಾರ್ಥಿ ಬಸವ ಗುರು ಮಹಾಮೂರ್ತಿ. ಪ್ರತಸ್ಮರಣರಾಗಿರುವಂತಹ ಬಸವಾದಿ ಶಿವಶರಣರನ್ನ, ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಅತನೆಯ ಮುರುಘೇಂದ್ರ ಮಹಾಶಿವೇಗಳವರನ್ನ, ಧಾರವಾಡದ ಮೃತ್ಯುಂಜಯ ಮಹಾಂತಪ್ಪಗಳನ್ನ, ಹಾನಗಲ್ಲ ಗುರುಕುಮಾರ ಶಿವೇಗಳನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಈ ನೆಲವನ್ನ ಪಾವನಗೊಳಿಸಿರ್ತಕ್ಕಂತಹ ಮಹಾಮಹಿಮ, ಬೇಡಿದ್ದನ್ನ ಭಕ್ತರಿಗೆ ಕರುಣಿಸ್ತಕ್ಕಂತಹ ಮಹಾಮಹಿಮನಾಗಿರ್ತಕ್ಕಂತಹ ಕೆಸರಳ್ಳಿಯ ಕಲ್ಮೇಶ್ವರನ 30ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದಿರತಕ್ಕಂತಹ ಶರಣ ಚರಿತಾಮೃತ ಪ್ರವಚನದ ಕಾರ್ಯಕ್ರಮದಲ್ಲಿ ನಿತ್ಯವೂ ಕೂಡ ಸಂಗೀತ ಸೇವೆ ನೀಡತಕ್ಕಂತಹ ವೇದಮೂರ್ತಿಗಳು, ಸಂಗೀತದ ಪಂಡಿತರಾಗಿರ್ತಕ್ಕಂತಹ ಪ್ರೀತಿಯ ಸೋಮಯ್ಯ ಗವಾಯಿಗಳಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ತಿಳಿಸ್ತಾ, ತಬಲಾ ಮಾಂತ್ರಿಕರು, ತಬಲಾ ಚತುರರು ಪುಟ್ಟಯಜ್ಜನವರ ಶಿಷ್ಯರಾದಂತಹ ಹನುಮಂತವರಲ್ಲಿ ಕೂಡ ಶರಣೆಂದು ಇವತ್ತಿನ ಗ್ರಂಥ ಪೂಜೆಯ ಸೇವೆಯನ್ನ ನೆರವೇರಿಸಲಿಕ್ಕೆ ಬಂದಿರತಕ್ಕಂತಹ ಕೋಣಂತಿಮ್ಗೆಯ ಗ್ರಾಮದ ಎಲ್ಲ ಶರಣ ತಂದೆ ತಾಯಿಗಳೇ, ಹಿರಿಯರೇ, ಕೆಸರಳ್ಳಿ ಗ್ರಾಮದ ಎಲ್ಲ ಶರಣ ಸದ್ಭಕ್ತ ಶರಣ ತಂದೆ ತಾಯಿಗಳೇ, ಕಮಿಟಿ ಎಲ್ಲ ಪದಾಧಿಕಾರಿಗಳೇ, ಹಾಗೇನೆ ವಿಶೇಷವಾಗಿ ಧ್ವನಿವರ್ಧಕದ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ನಮ್ಮ ಕೆಸರಳ್ಳಿಯವರೇ ಆಗಿರ್ತಕ್ಕಂತಹ ಸೌಂಡ್ ಸಿಸ್ಟಮಿನ ಎಲ್ಲ ಮಾಲೀಕರೇ, ದಾಸೋಹ ಸೇವಾರ್ಥಿಗಳೇ, ಅವರಿವರೆನ್ನದ ಎಲ್ಲರ ಅಂತರಾತ್ಮಕ್ಕೆ ಭಕ್ತಿಯಿಂದ ಶರಣಾರ್ಥಿಗಳು. ನೋಡ್ರಿ, ಒಂದೇ ದಿನಕ್ಕೆ ಕಲ್ತೀರಿ, ಇದ ಕಲೀರಿ. ಇಲ್ಲಿ ಎಲ್ಲವನ್ನ ಕಲ್ತೀವಿ ಅನ್ನುವಂಥದ್ದಲ್ಲ, ನಿತ್ಯವೂ ಕೂಡ ಒಂದನ್ನು ಕಲಿಯೋದೇ ಅದ. ಜ್ಞಾನದ ಸಾಗರ ದೊಡ್ಡದದ. ಅಂತಹ ಸಾಗರದೊಳಗೆ ನಾವು ಒಂದು ಹನಿ, ಒಂದು ಲೋಟದಷ್ಟು ತಗೊಂಡಿರ್ತಕ್ಕಂಥ ಜ್ಞಾನಕ್ಕೆ ನಾನು ಬಹಳ ದೊಡ್ಡವ ಅಂತಕ್ಕಂಥದ್ದು ಮೆರೀತಕ್ಕಂಥದ್ದಾಗಬಾರ್ದು. ಹೀಗಾಗಿ ಜೀವನದೊಳಗೆ ಶರಣರ ಬದುಕು ಹೆಂಗಿತ್ತು ಅಂತಂದ್ರ, ಎಲ್ಲ ಬಲ್ಲವರಾಗಿದ್ರು, ಆದ್ರೆ ಸಮಾಜದ ಮುಂದೆ ಏನೂ ಗೊತ್ತಿಲ್ಲದವ್ರಂಗಿದ್ರು. ಅದಕ್ಕೆ ಹೇಳ್ತಾರೆ, ಒಬ್ಬ ಶರಣರು ಬಹಳ ಅದ್ಭುತವಾದ ಒಂದು ವಚನ ಹೇಳ್ತಾರೆ. ಏನಂತಾರ? ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಎಚ್ಚರವಿರಬೇಕು ನಡೆನುಡಿಯಲ್ಲಿ, ಮತ್ಸರವಿರಬೇಕು ಭವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜಗದ ಕಣ್ಣಿನಲ್ಲಿ, ಮನ ಅಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ, ಇಂತಿ ಗುಣವುಳ್ಳಾತನೇ ಅಚ್ಚ ಶರಣನು ನೋಡ ಅಖಂಡೇಶ್ವರ ಅಂತ ಹೇಳಿ ಯಾರು ಹೇಳ್ತಾರೆ? ಇದನ್ನ ಷಣ್ಮುಖ ಶಿವಗಳು ಹೇಳ್ತಾರೆ ಈ ಮಾತನ್ನ. ಯಾವ ಜೇರಟಿಗೆಯ ಷಣ್ಮುಖ ಶಿವಗಳು ಮಹಾ ದೊಡ್ಡ ತಪಸ್ವಿಗಳವರು, ನಿಜಗುಣ ಶಾಸ್ತ್ರವನ್ನ ಬಲ್ಲವರಾಗಿದ್ರು. ಅಂತವ್ರು ಹೇಳ್ತಾರ, ಜಗತ್ತಿಗೆ ಯಾರಿಗೆ ಶರಣ ಅಂತ ಕರಿಬೇಕು ಅಂತಂತಂದ್ರೆ ಹೇಳ್ತಾರ ಅವರು, ಎಚ್ಚರವಿರಬೇಕು ನಡೆನುಡಿಯಲ್ಲಿ. ಒಬ್ಬ ಶರಣನಾದವನ ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಎಚ್ಚರದಿಂದ ಇರ್ಬೇಕಂತ. ಎದರಾಗ ಎಚ್ಚರ ಇರಬೇಕು? ನಿತ್ತಿಗಣ್ಣಾಗ ಎದ್ದು ಕೂಡಲೇ ಎಚ್ಚರ ಆಗೋದು, ಅದಕ್ಕೆ ಎಚ್ಚರ ಅಂತಾರೇನು? ಅಲ್ಲ. ಯಾವ್ದಾರ ನಾಯಿ ಕಡೆಯಕ್ಕೆ ಬಂದಾಗ ಓಡಿ ಹೋಗ್ತಾರೆ, ಅದಕ್ಕೆ ಎಚ್ಚರ ಅಂತಾರೇನು? ಅಲ್ಲ. ಯಾವುದ್ರಲ್ಲಿ ಎಚ್ಚರವಾಗಿರ್ಬೇಕು ಅಂತ ಹೇಳ್ತಾರ ಅಂತಂದ್ರ, ನಡೆ ಮತ್ತು ನುಡಿ ಅಂತಕ್ಕಂಥದ್ದು. ಯಾರು ನಡೆ ಮತ್ತು ನುಡಿ ಒಳಗೆ ಒಂದಾಗಿರ್ತಾರೋ ಅವರು ನಿಜವಾದ ಶರಣರಾಗ್ತಾರೆ. ಅದಕ್ಕೆ ಹೇಳ್ತಾರೆ, ಬಸವಣ್ಣವರು ಕೂಡ ಒಂದು ವಚನ ಹೇಳ್ತಾರೆ, ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು. ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು. ಅವರ ದುಃಖ ಎನ್ನ ದುಃಖ, ಅವರ ಸುಖ ಎನ್ನ ಸುಖ, ಕೂಡಲ ಸಂಗನ ಶರಣರ ಮನನೊಂದಡೆ ಆನು ಬೆಂದೆನಯ್ಯ ಅಂತ ಹೇಳ್ತಾರೆ. ಅಪ್ಪ ಬಸವಣ್ಣ ಹೇಳ್ತಕ್ಕಂಥ ಮಾತಿದು. ಹೇಳೋದೊಂದು, ಮಾಡೋದೊಂದು ಏನ್ರಿ? ಅದಕ್ಕೆ ಹೇಳಂಗಿಲ್ಲ. ಹೇಳೋದು ಆಚಾರ, ತಿನ್ನೋದು ಏನಂತಾರ್ರಿ ಹಳ್ಳಿ ಕಡೆಗೆ? ಬದನಿಕಾಯಿ. ಬದ್ನಿಕಾಯಿ ಪಲ್ಯ ಮಾಡ್ಯಾರ, ಏನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಿನ್ನೆ ಸೌತಿಕಾಯಿ ಪಲ್ಯ ಇತ್ತು, ಬದ್ನಿಕಾಯಿ ಪಲ್ಯನ ಅದ. ಹೇಳೋದು ಆಚಾರ, ತಿನ್ನೋದು ಬದನಿಕಾಯಿ ಆಗ್ಬಾರ್ದು. ಏನನ್ನ ಹೇಳ್ತೀವ ಅದರಂತೆ ನುಡಿ, ಏನು ನುಡಿತಿ ಅದರಂತೆ ನಡಿ, ಇದ ಜನ್ಮ ಕಡಿ. ಇದನ್ನ ಬದುಕಿದ್ರು ಶರಣರು.
ದೊಡ್ಡದಾಗಿ ದೊಡ್ಡ ದೊಡ್ಡ ಮಾತು ಹೇಳೋದು ದೊಡ್ಡಾಗಿ ಸೇರಿದ್ರ ಅಂತಾರ ನೋಡು. ಹಂಗ ಒಂದಿಷ್ಟು ಜನ ಇರ್ತಾರೆ ಈ ಸಮಾಜದೊಳಗ, ನಾನು ಅದನ್ನ ಮಾಡಿದೆ, ನಾನು ಇದನ್ನ ಮಾಡಿದೆ, ನಾನು ಅದನ್ನ ಕೊಟ್ಟೆ ಅಂತ ಬರೇ ಜಂಬಾ ಕೊಚ್ಕೊಂಡು ಮಾತುಗಳಷ್ಟೇ. ನಾ ಹಂಗದೀನ್ರಿ, ನಾ ಯಾರಿಗೆ ಅನ್ಯಾಯ ಮಾಡಂಗಿಲ್ರಿ, ನಾ ಮೋಸ ಮಾಡಂಗಿಲ್ರಿ, ನಾ ಬಹಳ ಚಲೋ ಅದನ್ರಿ ಅಜ್ಜರ ಅಂತ ಹೇಳ್ತಾನ. ಕೆರೆ ಕೃತಿ ಒಳಗಿರೋದಿಲ್ಲ, ಹೇಳೋದೊಂದು ಮಾಡೋದೊಂದು. ಇದನ್ನ ಶರಣರು ಒಪ್ಪೋದಿಲ್ಲ. ಹಿಂದೆಲ್ಲ ಬರೇ ನಾಲಿಗೆ ಮೇಲೆ ಮಾತು ಕೊಡ್ತಿದ್ರು. ಏನ್ರವ, ಒಂದು ಹೊಲದ ವ್ಯವಹಾರ ಆಗ್ಲಿ, ಲಕ್ಷ ಗಂಟ್ಲೆ ರೊಕ್ಕ ತಗೊಳ್ಳೋದು ಕೊಡೋದಾಗ್ಲಿ, ಒಂದು ನಾಲಿಗೆ ಮಾತು ಕೊಡಪ್ಪ ಅಂತಿದ್ರು. ಒಂದು ಸಾರಿ ಹಿಂಗ ಮಾತು ಕೊಟ್ಟು ಬಿಟ್ರ ಜೀವ ಹೋದ್ರು ಕೂಡ ಏನ್ ಮಾಡ್ತಿದ್ರು, ಮಾತಿಗೆ ಬದ್ಧರಾಗಿರ್ತಿದ್ರು. ಆ ಮಾತು ಉಳಿಸ್ಕೊಳಕ ತಮ್ಮ ಜೀವ ಹೋದ್ರು ಕೂಡ ಹೆದರ್ತಾ ಇರ್ಲಿಲ್ಲ. ಈಗಿನ ಪರಿಸ್ಥಿತಿ ಹೆಂಗಾಗೈತ್ರಿ, ಸಬ್ ರಿಜಿಸ್ಟರ್ನಾಗ ಹೋಗಿ ನೊಂದು ಮಾಡಿ ಹೆಬ್ಬಟ್ಟು ಕೊಟ್ಟು ಫೋಟೋ ಹೊಡೆಸ್ಕೊಂಡು ಅವಂಗ ಅರ್ಧ ಸಂಸ್ಕಾರ ನೊಂದು ಮಾಡಿ ಕೊಟ್ಟು ಮತ್ತೆ ಮನ್ಯಾಗ ಬಂದು ಹೆಂಡತಿ ಕಡೆ ಕೇಸ್ ಹಾಕ್ಸೋದ್ರಿ. ನಾ ರೊಕ್ಕನ ಕೊಟ್ಟಿಲ್ಲ ಅವಂಗ ಅಂತೇಳಿ ಮಾಡಂಗಿಲ್ಲ. ನಾ ಕಲ್ಮೇಶ್ವರನ ಅಣಿ ಮಾಡಿ ಹೇಳ್ತೀನಿ, ಮುಂದಿನ ವರ್ಷ ನಾ ಸೇವಾ ಮಾಡತ್ತೀನಿ, ನಿನ್ ರೊಕ್ಕ ಕೊಡತ್ತೀನಿ ಅಂತಾರ. 3 ವರ್ಷ ಆದ್ರೆ ಕಲ್ಮೇಶ್ವರ ಅಲ್ಲೇ ಕುಂತ, ಇವನು ಅಲ್ಲೇ ಕುಂತ ನಡಿ. ಆದ್ರೆ ಹಿಂದಿನವರು ನಾಲಿಗೆ ಮೇಲೆ ನಿಂದಿರ್ತಿದ್ರು. ಮಾತ್ನಂಗ್ ನಿಂದ್ರು, ಮಾತು ಕೊಟ್ಟಿ ಹುಷಾರ್ ಅಂತಿದ್ರು. ಮಾತು ಕೊಟ್ಟಿವ್ ಅಂದ್ರ ಪ್ರಾಣನ ಕೊಟ್ಟಂಗ, ಪ್ರಾಣ ಕೊಡ್ತಿದ್ರು, ಕರೆ ಮಾತು ಉಳಿಸ್ಕೊತಿದ್ರು. ನಾ ಮಾತು ತಪ್ಪೇನ್ರಿ ಅಜ್ಜಾರ ಅಂತೇಳಿ ಜಿಗುಪ್ಸೆಯಿಂದ ಬದುಕ್ತಿತ್ತು ಸಮಾಜ. ಇವತ್ತು ಯಾರು ಮಾತಿನ ಮೇಲೆ ಇಲ್ಲವ್ರದಾರ್ರಿ. ಚೆಕ್ ಬಾಂಡ್ ಎಲ್ಲ ಸಹಿ ಮಾಡಿ 10 ಮಂದಿ ಸಾಕ್ಷಿ ಕೊಟ್ರು ನಾ ರೊಕ್ಕನ ತಗೊಂಡಿಲ್ಲ ಅನ್ನೋ ಮಂದಿ ಐತಿ. ರೊಕ್ಕ ತಗೊಂಡು ಮುಳುಗಿಸೋ ಮಂದಿ ಐತಿ. ಆದ್ರೆ ಹಿಂದಿನವರೆಲ್ಲ ನಾಲಿಗೆ ಮೇಲೆ ಬದುಕಿದ್ರು, ಮಾತಿನ ಮೇಲೆ ಬದುಕಿದ್ರು. ಅದಕ್ಕ ಮಾತು ಹೆಂಗಿರ್ಬೇಕು ಅಂತಂತಂದ್ರ ಜಗತ್ತು ಮೆಚ್ಚುವಂತಹ ಮಾತಾಗಬೇಕು. ಇವತ್ತೇನು ಈ ಜಗತ್ತು ಸೃಷ್ಟಿಯಾಗ್ಯದ, ಎದರಿಂದ ಸೃಷ್ಟಿಯಾಗ್ಯದ? ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಜಗತ್ತು. ಯಾವುದಕ್ಕೆ ನಾವು ಪಂಚಭೂತಗಳು ಅಂತ ಕರಿತೀವಿ ಹೇಳ್ರಿ ನೋಡೋಣ. ಪಂಚಭೂತಗಳಂದ್ರೆ ಯಾವ್ರಿ? ನಾನೊಂದು ಭೂತ, ನೀವೊಂದು ಭೂತನ? ಯಾವುದು ಪಂಚಭೂತ ಅಂದ್ರೆ ಯಾವುದು? ನೀರು, ಅಗ್ನಿ, ಆಕಾಶ, ಭೂಮಿ, ಗಾಳಿ. ಇದೇನಿದು? ಇವಕ್ಕೇನಂತಾರೆ? ಇವಕ್ಕ ಅದಿರೇ ಇಲ್ಲಿ ಪಂಚಭೂತಗಳು ಅಂತಾರ. ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಜಗತ್ತು. ಒಪ್ಕೋತೀರಾ ಇದನ್ನ? ಹಂಗಾರ ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರದೊಳಗೆ ಪಂಚೇಂದ್ರಿಯಗಳು ಅಂತದವು. ಎಷ್ಟದವ್ರಿ? ಪಂಚ ಇಂದ್ರಿಯಗಳು ಅಂತದ. ಯಾವುವು ಪಂಚ ಇಂದ್ರಿಯಗಳು? ಯಾವುವು? ಕಣ್ಣು, ಕಾಲಲ್ಲ ಯವ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವಕ್ಕೇನಂತಾರ? ಏನಂತಾರ ಇವಕ್ಕ? ಪಂಚೇಂದ್ರಿಯಗಳು. ಇದು ನೆನಪಿಟ್ಕೋಬೇಕಾ ಹುಡುಗರು? ನಾ ಇದನ್ನ ಪ್ರಶ್ನೆ ಕೇಳ್ತೀನಿ, ನಿಮ್ಗ ಬಹುಮಾನ ಕೊಡ್ತೀನಿ. ಮತ್ತೆ ಇದಕ್ಕೆ ಬಹಳ ಲಕ್ಷ ಕೊಟ್ಟು ಕೇಳ್ಬೇಕು ನೀವೆಲ್ಲ. ಪಂಚಭೂತಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಶರೀರ ಪಂಚೇಂದ್ರಿಯಗಳಿಂದ ನಿರ್ಮಾಣ ಆಗ್ಯದ. ಒಪ್ಕೋತೀರ? ಎಲ್ಲರಿಗೆ ಕಣ್ಣದವ? ಅದ ಅಜ್ಜರ ಕಣ್ಣು ಇದ್ದಿದ್ದಕ್ಕೆ ಬಂದಿವ್ರಿ ನಾವಿಲ್ಲ ಅಂತೀರೇನು? ಕಿವಿ ಅದಾವ? ಅಜ್ಜರ ನೀವು ಮಾತಾಡೋದು ಕೇಳಿಸ್ಕೊಳಕತ್ತೀವ್ರಿ ಅಂತೀರಿ. ಕಣ್ಣು, ಕಿವಿ, ನಾಲಿಗೆ, ಮೂಗ, ಚರ್ಮ ಎಲ್ಲರ ಅದಾವ. ಆದ್ರೆ ನೋಡ್ರಿ, ಭಗವಂತ ಎಷ್ಟು ಸೃಷ್ಟಿಕರ್ತ ಅಂದ್ರ ಎಲ್ಲರಿಗೆ ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಮೂಗು ಕೊಟ್ಟಾನ, ನಾಲಿಗೆ ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ, ಎಲ್ಲರಿಗೆ ಕೊಟ್ಟಾನ. ಕರೆ ಒಬ್ರು ಇಲ್ಲಿ ನೋಡ್ರಿ ಎಷ್ಟು ವಿಚಿತ್ರ. ಎಲ್ಲೋ ಒಂದು ಕಡೆಗೆ ಒಬ್ಬರಂಗಿ ಅವಳಿ ಜವಳಿ ಅಂತ ಒಂದು ಸಿಗ್ತಾ ಒಂದಿಷ್ಟು. ಆದ್ರ 120 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶದೊಳಗ ಒಬ್ಬರಂಗೆ ಇನ್ನೊಬ್ರು ಸಿಗಬೇಕಾದ್ರೆ ಬಹಳ ಅಪರೂಪ. ಅಂತ ಸೃಷ್ಟಿಕರ್ತನಾದ ಭಗವಂತ ಈ ದೇಹವನ್ನ ನಿರ್ಮಾಣ ಮಾಡಿದ್ದಾನೆ. ಈ ದೇಹ, ಈ ಮನುಷ್ಯನ ಜನ್ಮ ಬಹಳ ಚಂದ ನಡಿಬೇಕಾದ್ರ ಈ 5 ಇಂದ್ರಿಯಗಳಲ್ಲಿ ಒಂದು ಇಂದ್ರಿಯ ಐತ್ರಿ. ಯಾವುದು? ನಾಲಿಗೆ. ಇದು ಎಲವಿಲ್ಲದ ನಾಲಿಗೆ ರೀ. ನೋಡ್ರಿ, ಭಗವಂತ ನೋಡಾಕ ಕಣ್ಣು 2 ಕೊಟ್ಟ. ಎಷ್ಟು ಕೊಟ್ಟನ್ರಿ? ಕಣ್ಣು ಎಷ್ಟು ಇರ್ತಾವ್ರಿ ಮನುಷ್ಯಾಗ? 2. ಕಿವಿ ಎಷ್ಟದಾವು? 2 ಅದಾವು. ಮೂಗಿನ ರಂಧ್ರ ಎಷ್ಟದಾವು? 2 ಅದಾವು. ನೋಡ್ರಿ, ಕಣ್ಣು 2 ಕೊಟ್ಟ, ಕಿವಿ 2 ಕೊಟ್ಟ, ಮೂಗಿನ ರಂಧ್ರ 2 ಕೊಟ್ಟ. ಆದ್ರೆ ನಾಲಿಗೆ 1 ಕೊಟ್ಟ. ಎಲ್ಲರಿಗೆ ನಾಲಿಗೆ 2 ಅದಾವ, 1 ಅದಾವ. ಕೊಟ್ಟ ಮಾತು ತಪ್ಪಿದ್ರೆ ಅವಾಗ ಏನಂತಾರ? ಏನ್ ಹೋಮರ ನಿನಗೆ 2 ನಾಲಿಗೆ ಅದಾವನ್ ಅಂತ ಅನ್ನಂಗಿಲ್ಲ. ಹಳ್ಳಿ ಕಡೆ ಬೈತಾರಿಲ್ಲ.
ಅಂದ್ರ ಭಗವಂತನ ವಿಚಾರ ಏನು ಅಂತಂದ್ರ, ತಮ್ಮ ಈ ಜಗತ್ತಿನೊಳಗ ಸತ್ಯನೂ ಕೇಳು ಸುಳ್ಳು ಕೇಳು. ಎರಡು ಕಣ್ಣಿನೊಳಗ ಒಂದು ಕಣ್ಣಿನಾಗ ಧರ್ಮನ ನೋಡು, ಅಧರ್ಮವನ್ನು ನೋಡು. ಮೂಗಿನ ನಾಳದೊಳಗ ಆಮ್ಲಜನಕವನ್ನು ತೆಗೆದಕ್ಕೂ ಇಂಗಾಲದ ಡೈಆಕ್ಸೈಡ್ ಹೊರಗೆ ಹಾಕು. ಆದ್ರ ನಾಲಿಗೆ ಒಂದಾದ ತಮ್ಮ, ಸತ್ಯವನ್ನೇ ನುಡಿ ಅಂತೇಳಿ ಏನ್ ಮಾಡಿದ ಭಗವಂತ, ಒಂದೇ ನಾಲಿಗೆಯನ್ನ ಕೊಟ್ಟ. ಅದಕ್ಕ ಒಂದು ನಾಲಿಗೆ ಐತಿ ಅಂತಂದ್ರೆ ಒಂದ ಮಾತಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ ನೋಡ್ರಿ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಇದು ಬಹಳ ಡೇಂಜರ್. ಇದು ಮನಸ್ಸು ಮಾಡಿದ್ರ ಒಂದು ತಾಸ್ನ್ಯಾಗ ಬಾಜು ಮನಿದವ್ರ ಕೂಡ ಜಗಳ ಹಚ್ಬಿಡ್ತೈತೆ ನೋಡ್ರಿ ನಾಲಿಗೆ. ಮತ್ತೆ ಗಪ್ಪ ಒಳಗೆ ಇರ್ತೈತ್ರ. ಮತ್ತಿದು ಬಹಳ ಮಜಾ ಇದೆ ನಾಲಿಗೆ. ಸುಮ್ ಕಾಲಿಗೆ ಕೊಡ್ರಂಗಿಲ್ರಿ, ಏನ್ರಿ ಮಾಡಿ ಕೆತ್ತೆ ಬಿಜಿ ಮಾಡಿ ಒಟ್ಟು ಜಗಳ ಹಚ್ಚೋದು. ನಾಲಿಗೆ ಎಷ್ಟು ಕೆಲಸ ಮಾಡ್ತೈತಿ ಅಂತಂದ್ರ, ಮನಸ್ಸು ಮಾಡಿದ್ರೆ ಒಂದಾದಿಂದಾಗ ಒಂದು ಫೋನ್ ಕಾಲ್ನಾಗ ಒಂದೊಂದು ದೇಶದ ಮಧ್ಯೆ ಜಗಳ ಹಚ್ಚೋದು ಇದ ನಾಲಿಗೆನ. ಅದಕ್ಕ ನಾಲಿಗೆ ಒಳ್ಳೇದಿರ್ಬೇಕು. ಅದಕ್ಕೆ ಹೇಳ್ತಾರೆ ನಡೆ ಮತ್ತು ನುಡಿ. ಈ ನಾಲಿಗೆಯಿಂದ ಮಾತನಾಡುವಂತಹ ಮಾತುಗಳು ಬಹಳ ಪರಿಶುದ್ಧವಾಗಿರ್ಬೇಕಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣವ್ರು ಬರೀತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನೆಯ. ಎಷ್ಟು ಅದ್ಭುತ ಹೇಳ್ಯಾರ. ನಿನ್ನ ಮಾತು ಮುತ್ತಾಗಿರ್ಬೇಕು, ನಿನ್ನ ಜಗತ್ತು ಒಪ್ಪುವಂತ ಮಾತಾಡ್ಬೇಕು. ಸುಮ್ಮನೆ ಅವ್ರ ಮನೆಯಿಂದ ಮಾತಾಡದೆ, ಇವ್ರ ಮನೆಯಿಂದ ಮಾತಾಡದೆ, ಹೆಂಗಂತ ಇವ್ ಹಿಂಗಂತ, ನಿಂದ ಹೆಂಗಂತ ನಿಂದ ನಿನಗೆ ಗೊತ್ತಿಲ್ಲ. ನಿನ್ನ ತಾಟ್ನಾಗ ಹೆಗ್ಗಣ ಬಿದ್ದೈತಿ, ಮಂದಿ ತಾಟ್ನಾಗ ನೊಣ ಹೇಳಕ್ ಹೋಗ ನೀ ಮಗ. ಇಂಥ ದಿಮಾಗ್ ಗಿಡಿಗಳು ಬಹಳ ಮಂದಿ ಇರ್ತಾರ ಈ ಜಗತ್ನಾಗ. ತಂದಾತನಗ ಗೊತ್ತಿಲ್ಲ, ತಂದಾತನಗ ಬದುಕಿನ ಅರ್ಥ ಇಲ್ಲ, ತನ್ನೊಳಗ ತಾನ ಇಳಿದಿಲ್ಲ. ಆದ್ರೆ ಮಂದಿದ್ ಹೇಳಕ್ ಹೋಗ್ತಾನ್ರಿ. ನೀ ಹಂಗದೀನಿ ಹಿಂಗದೀನಿ, ಅದನ್ನ ಮಾಡ್ತೀಯ ಅದ ಬರೀ ನೀ ಮಂದಿದ ಹೇಳೋದಾತು. ನಿಂದ ಹೇಳೋರು ಯಾರು? ನಿಂದ ಹಾಸಲುಂಟು, ಹೊದೆಯಲ್ಲುಂಟು, ನಿಂದ ಬಾಳ ಐತಿ. ಇನ್ನೊಂದಿಷ್ಟು ಮಂದಿ ಇರ್ತಾರಿ ಕಟ್ಟಿ ಕಂಪ್ನಿ ಅಂತೇಳಿ, ಒಂದಿಷ್ಟು ಕಟ್ಟಿ ಕುಂತಿರ್ತಾವ. ಅವ್ ಕೆಲಸ ಇರಂಗಿಲ್ಲ, ಬರೀ ಆ ಮನೆಯದ್ ಮಾತಾಡೋದು, ಈ ಮನೆಯದ್ ಮಾತಾಡೋದು. ಈ ಊರಾಗ ಕಟ್ಟಿ ಕುಂಡ್ರ ಮ್ಯಾಳ ಇಲ್ಲ ನೋಡ್ರಿ, ಎಲ್ಲ ದುಡಿಯೋರು ಅದಾರ. ನಾ ಬೇರೆ ಊರಾನ ಸುದ್ದಿ ಹೇಳಕತ್ತೀನಿ. ಈ ಕಟ್ಟಿ ಕುಂತಿದ್ದು ಒಂದ್ 3 ಮಂದಿ. ಸುಮ್ಮನೆ ಹೇಳ್ತೀನಿ, ಮಾತಿಗೆ ತೂಕ ಇರ್ಬೇಕು, ಬೆಲೆ ಇರ್ಬೇಕು ಅನ್ನೋದಕ್ಕೆ. 3 ಮಂದಿ ಕುಂತಾರ ಗೆಳೆಯರು, ಕೆಲಸ ಇಲ್ಲ ಬಗಸಿಲ್ಲ, ಕುಂತಿದ್ರು. ಕಟ್ಟಿ ಉಂಡು ಬಂದು ಕುಂತ್ರು. ಇನ್ನೇನಾದ್ರು ಮಾತಾಡ್ಬೇಕಲ್ಲ. ಆ 3 ಮಂದಿಯಾಗ ಒಬ್ಬ ಒಂದಂತ, ದೋಸ್ತ್ರ, ಯಾರಿಗೆ ಹೇಳಕತ್ತ ನೀವ? ಅವ್ರಿಬ್ರು ದೋಸ್ತ್ರಿಗೆ ಹೇಳಕತ್ತಾನ. ದೋಸ್ತ್ರ, ನಿಮಗೊಂದು ವಿಷಯ ಗೊತ್ತೇನೋ? ಏನಪ್ಪ? ಏನಿಲ್ಲ, ನಮ್ಮ ಅಜ್ಜನ ಅಜ್ಜ ಈ ಊರಾಗ ಹೊಲದಾಗ ಎಂತ ಗೆಣಸು ಬೆಳೆದಿದ್ನಂತ ಅಂದ್ರ, ಗೋಳ ಗುಮ್ಮಟ ಐತಲ್ಲ, ಬಿಜಾಪುರ ಗೋಳ ಗುಮ್ಮಟ, ಅಷ್ಟು ದೊಡ್ಡ ಗೆಣಸು ಬೆಳೆದಿದ್ನಂತ ಅಂದ ಒಬ್ಬ. ನಾನು ನಿಮ್ಮನ್ನ ಕೇಳ್ತೇನೆ, ದೊಡ್ಡ ಗೆಣಸು ಇರ್ಲಿಕ್ಕೆ ಸಾಧ್ಯದ? ಆದ್ರೆ ಹೇಳಿದಿವ. ಕೊನೆಯದಾವೇನ್ ಹೇಳ್ದ? ಗೋಳ ಗುಮ್ಮಟದಷ್ಟು ದೊಡ್ಡ ಗೆಣಸು ಬೆಳೆದಿದ್ದ ನಮ್ಮ ಅಜ್ಜ ಅಂದ. ಎರಡನೇದು ನಾಯಕ್ ಕಡಿಮೆ ಆಗಲಿ ಅಂದವ. ಹೌದು ದೋಸ್ತ, ನಿಮ್ಮ ಅಜ್ಜನ ಅಜ್ಜ ಗೋಳ ಗುಮ್ಮಟದಷ್ಟು ಗೆಣಸು ಬೆಳೆದಿದ್ದ ಅಂತ ನಮ್ಮ ಅಜ್ಜನು ಹೇಳ್ತಿದ್ದ. ಆದ್ರೆ ಆ ಗೆಣಸ ಹೊಲದಿಂದ ಮನೆಗೆ ತರಕ್ ನಮ್ಮ ಮನೆಗೂ ಎತ್ತು ಹೋಗಿದ್ದು ಅಂದಿವ. ಅಂದ್ರೆ ಅವು ಎತ್ತು ಎಂತ ಗಟ್ಟುಳು ಇರ್ಬೇಕು, ನೀವು ವಿಚಾರ ಮಾಡ್ರಿ. ಅದು ಹೊರುವಂತ ಎತ್ತು ಬಾಬು. ಮತ್ ಇವ್ರಿಬ್ರು ಹೇಳಾರ, 3ನೇದು ನಾಯಕ್ ಕಡಿಮೆ ಆಗಲ್ಲ ಅಂದ ಅವನು. ಆ 3ನೇದು ಅಂತಾನ, ದೋಸ್ತ್ರ ನೀವಿಬ್ರು ಹೇಳೋದು ಕರೆ ಐತ್ರು. ನಿಮ್ಮ ಅಜ್ಜನ ಅಜ್ಜ ಗೋಳ ಗುಮ್ಮಟದಟ್ಟು ಗೆಣಸು ಬೆಳೆದಿದ್ದು ಕರೆ. ಅದನ್ನ ಹೊಲದಿಂದ ಮನೆಗೆ ತರಾಕ ಎತ್ತುಗೋಳ ನಿಮ್ಮ ಹೊಲದಿಂದ ನಿಮ್ಮ ಮನೆಯಾಗಿಂದ ಹೋಗಿದ್ದು ಕರೆ. ಆದ್ರ ಆ ಗೆಣಸು ಕುದಿಸಾಕ ನಮ್ಮ ಮನೆಯಾಗಿನ ಹಂಡೆ ತಗೊಂಡು ಹೋಗಿದ್ರು ಅಂತೀವಿ. ಒಂದು ಹಂಗಾರ ಹಂಡೆ ಅಂತದಿರ್ಬೇಕು. ನಾ ಕೇಳ್ತೀನಿ, ಈ ಮಾತಿಗೆ ಏನ್ ಅರ್ಥದ ಅಂತೇಳಿ. ಒಂದು ಮಾತಾಡಿದ್ರ ಒಂದು ಸಂಬಂಧಗಳನ್ನ ಕೂಡಿಸುವಂತ ಮಾತಾಡಿ ಆಡ್ಬೇಕು, ಒಂದು ಊರನ್ನ ಕೂಡಿಸುವಂತ ಮಾತಾಡ್ಬೇಕು, ಒಂದು ಸಮಾಜವನ್ನ ಕೂಡಿಸ್ತಕ್ಕಂಥ ಮಾತಾಗಬೇಕು ವಿನಃ ಒಡಿತಕ್ಕಂಥ ಮಾತುಗಳಾಗಬಾರದು. ಅದಕ್ಕ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳಿದರು. ಒಂದೊಂದು ಮಾತಿನಿಂದ ಒಂದೊಂದು ಸಮಾಜದ ಮಧ್ಯದೊಳಗೆ ವ್ಯತ್ಯಾಸ ಆಗಿಬಿಡ್ತದ. ಒಂದು ಮಾತಿನ ಅರ್ಥ ಏನೋ ಒಂದೊಂದು ವಿಷಯವನ್ನ ತಿಳಿಸ್ಬಿಡ್ತದ. ಹೀಗಾಗಿ
ಪ್ರತಿ ಮಾತಿನ ಮೇಲೂ ಕೂಡ ಯಾರು ಹಿಡಿತವನ್ನು ಇಟ್ಕೊಂಡು ಮಾತಾಡ್ತಾರೋ ಅವರು ನಿಜವಾದ ಶರಣರು ಅಂತ ಹೇಳ್ತಾರೆ. ಅದಕ್ಕ ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಫಲವೇನು. ನಿನ್ನಿಂದ ನೀನು ಮಾತನಾಡೋದ ನಿನಗೆ ಅರಿಲಿಕ್ಕೆ ಆಗ್ತಾ ಇಲ್ಲ. ನಶಿಕ್ನಾಗ ಎದ್ದು ಅಜ್ಜರ ನಾ ದೇವ್ರ ಪೂಜೆ ಮಾಡೀನ್ರಿ, ಕಲ್ಮೇಶ್ವರ ಅಭಿಷೇಕ ಮಾಡೀನ್ರಿ, ಉಳ್ಳು ಸೇವಾ ಮಾಡೀನ್ರಿ, ನಾ ದೀಡ್ ನಮಸ್ಕಾರ ಹಾಕಿನ್ರಿ, ನಾ ಹಂಡೆ ಕೊಡ್ಸೀನ್ರಿ, ನಾ ಕೊಡಾಕ್ ಕೊಡ್ಸೀನ್ರಿ, ತಗೊಂಡೇನ್ ಮಾಡೋದದ? ನಿನ್ನ ಅಂತರಂಗನ ಶುದ್ಧ ಇಲ್ಲ. ಅದಕ್ಕೆ ಬಸವಣ್ಣವರು ಈ ಜೀವನದೊಳಗ ಶರಣರ ಜೀವನ ದರ್ಶನದೊಳಗ ಸಪ್ತ ಸೂತ್ರಗಳನ್ನ ಕೊಡ್ತಾರ. ಬಸವಣ್ಣವ್ರು ಏನ್ ಹೇಳ್ತಾರ? ಕಳಬೇಡ, ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳಿದ್ರು. ನಾವು ಕೂಡ ಶರಣರಂಗ ಜೀವನ ಮಾಡಬೇಕಾಗಿದ್ರೆ ಈ ಸಪ್ತ ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕಂತ ಜೀವನದಾಗ. ಯಾವುದು ಒಂದೇದು ಯಾವ್ದು ಹೇಳ್ತಾರ ಅವರು? ಕಳಬೇಡ. ಶರಣರ ಜೀವನ ದರ್ಶನ ಪ್ರವಚನದೊಳಗೆ ಮೊದಲನೇ ವಿಷಯ ಕಳಬೇಡ. ಅಂದ್ರ ಕಳ್ಳತನ ಮಾಡಬೇಡ. ಪರರ ದುಡ್ಡು ಪಾಷಾಣಕ್ಕೆ ಸಮಾನ. ಅದಕ್ಕೆ ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ. ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಇನ್ನೊಬ್ಬರು ದುಡ್ಡು ಎಷ್ಟು ದಿನ ಉಳಿದಿರ್ತೀರಿ ನಮ್ಮ ಕಡೆ? ಮೋಸ ಮಾಡಿ, ಸುಳ್ಳು ಹೇಳಿ, ಕಳ್ಳತನ ಮಾಡಿ ಗಳಿಸಿರ್ತಕ್ಕಂಥ ದುಡ್ಡು ಎಷ್ಟು ದಿನ ಉಳಿದಿತ್ತು? ಅದಕ್ಕ ಬದುಕು ಅಂತಂತಂದ್ರ ಹೇಳ್ತಾರೆ, ಜೀವನ ಅಂತಂದ್ರ ಬದುಕು ಅಂದ್ರೆ ಹೆಂಗಿರ್ಬೇಕು ಅಂತಂದ್ರ ತುಳಿದು ಬದುಕು ಬದಕ್ಕಿಂತ ತಿಳಿದು ಬದುಕು ಅಂತ ಹೇಳ್ತಾರೆ ಶರಣರಿ ಸಮಾಜದೊಳಗ. ತಿಳಿದು ಬದುಕು, ಇನ್ನೊಬ್ಬರನ್ನ ತುಳಿದು ಬದುಕೋದಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಿ ಬದುಕೋದಲ್ಲ. ಅದೆಂತ ಬದುಕು ನಿಂದು? ಇನ್ನೊಬ್ಬರಿಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಅವ್ರನ್ನ ತುಳಿದು ಬದುಕಿದ್ರ ನಿಂದು ಎಲ್ಲಿ ತರ ನಿಲ್ಲೋದನ್ನ ಈ ಜಗತ್ತಿನೊಳಗ? ನಮ್ಮ ಹೊಲದ ಬಾಜುಕ ಬೇರೆದವ ಗೊಂಜಾಳ ಚಲೋ ಬಂದೈತಂದ್ರೆ ಖುಷಿ ಪಡ್ಬೇಕ. ಬಾಳ ಚಲೋ ಬೆಳೆದಿಯೋ, ಯಾವ ಬೀಜ ತಂದಿ, ನನಗೂ ಒಂದ್ ಸ್ವಲ್ಪ ಹೇಳಪ್ಪ ಅಂತ ಕೇಳಿ ಅವನಕ್ಕಿಂತ ಮುಂದಿನ ವರ್ಷ ಚಲೋ ಗೊಂಜಾಳ ಬೆಳಿ ತೀರ್ಮಾನ ಮಾಡ್ಬೇಕು. ಬಿಟ್ಟು ಅಮಾಸಿಗೆ ಹೋಗಿ 2 ನಿಂಬೆಯನ್ನು ಕೊಯ್ಕೊಂಬಂದು ನನ್ನ ಹೊಲದ ಮುಂದೆ ಹೋಗೋದಲ್ಲ ಏನ್ರಿ. ಇವ ಬೆಳತನ ನೀರು ಹಾಸಿ ಗೊಂಜಾಳ ಬೆಳೆಸಿರ್ತೈತಿ. ಇದು 2 ನಿಂಬೆಯನ್ನು ಯಾವಾಗ ಬಿದ್ದೋ ಬಿಟ್ಟು ಹೊಲದ ಕಡೆ ಹೊಂಟ ಮಠದ ಕಡೆ ಎಜ್ಜಾರ ನಿಂಬೆಯನ್ನು ಹೋಗದಾರ್ರಿ, ನನಗೆ ನಿಂಬೆಯನ್ನು ಹೋಗದಾರ. 2 ರೂಪಾಯಿ 2 ನಿಂಬೆಯನ್ನು 50 ಎಕರೆ ಹೊಲ ಗೊಂಜಾಳ ಹಾಳು ಮಾಡಿಬಿಡ್ತೈತಿ ನೋಡ್ರಿ. ಇವ ನೀರು ಹಾಸ್ಲಾರ್ದಂಗ ಅಜ್ಜರ ನಿಂಬೆಯನ್ನು ಹೋಗದಾರ, ಏನಾಗೈತೆ ನೋಡ್ರಿ. ಇವ ನೀರು ಹಾಸ್ಲಾರ್ದಕ್ಕೆ ಅದು ಒಣಗಿರ್ತೈತಿ. ಇವ್ ಮಂದಿಗೆ ಹೇಳ್ತಾನೆ, ಯಾರೋ ಮಾಡಿಸ್ ಹೋಗದ್ರು, ಓ ಮಾರಿ ಚಲೋ ಇತ್ತು ಗೊಂಜಾಳ 1 ತಿಂಗಳಿಂದ ಅನ್ನಂಗಿಲ್ಲ. ಹಾಗ ಇನ್ನೊಬ್ಬರಿಗೆ ಕೇಡನ್ನ ಬಯಸಿನ ಉದ್ಧಾರ ಆಗ್ತೀನಿ ಅಂತ ಹೋಗಕ್ ಹೋಗ್ಬೇಡ್ರಿ. ಶರಣರು ಬದುಕನ್ನ ಹೆಂಗ ಬದುಕಿದ್ರು ಅಂತಂದ್ರ ಇನ್ನೊಬ್ಬರಿಗೆ ತಿಳಿ ಹೇಳಿ ಬದುಕಿದ್ರ ವಿನಃ ತುಳಿದು ಬದುಕಲಿಲ್ಲ ಶರಣರ ಜೀವನ ಅಂತಂದ್ರ. ಹಂಗ ಜೀವನದೊಳಗೆ ಯಾರಿಗಾರ ನೀ ಮೋಸ ಮಾಡಿ ಬದುಕಾಕತ್ತಿ ಅಂತಂದ್ರ ತಮ್ಮ ತಿಳ್ಕೊಂಡು ಬಿಡು, ಒಂದಿಲ್ಲ ಒಂದು ಕಾಲ ನಿನಗೂ ಅದು ತಿರುಗಿ ಬಂದ ಬರ್ತದ. ಇದು ಕಾಲ ಚಕ್ರದ ನೇಮ. 12 ಮುಳ್ಳ 6ಕ್ಕೆ ಬರಲೇಬೇಕು, 6 ಮುಳ್ಳ 12ಕ್ಕೆ ಹೋಗಬೇಕ್ರಿ. ಅಕಸ್ಮಾತ್ ಹೋಗ್ಲಿಲ್ಲ ಅಂದ್ರೆ ಏನಂತ ತಿಳ್ಕೊತೀವಿ ನಾವು? ಗಡಿಯಾರ ಶಲ್ಲ ಡೌನ್ ಆಗೈತಿ ಅಂದ್ರೆ ಹೋಗೈತಿ ಅಂತ. 6 ಮುಳ್ಳ 12ಕ್ಕೆ ಬರುತ್ತನ್ನ ಕಾಯುವಂತಹ ತಾಳ್ಮೆ ನಮ್ಮೊಳಗಿರ್ಬೇಕು ನೋಡ್ರಿ ಜೀವನದಾಗ. ಅದನ್ನ ಶರಣರು ಜೀವನದೊಳಗೆ ಅಳವಡಿಸ್ಕೊಂಡ್ರು. ತಾಳಿದವನು ನೋಡಿ ಗೊತ್ತೈತಿ ನೋಡಿ, ನೀವು ಶಾನೆ ಅದಕ್ಕೆ ಹೆಸರು ಹೇಳ. ತಾಳಿದವನು ಬಾಳೆಯಾನು. ನೀವ್ ಎಷ್ಟು ತಾಳ್ತೀರ ಅಷ್ಟು ಬಾಳ್ತೀರಿ. ಯಾರೋ ಏನೋ ಅಂದ್ರು, ನನಗೆ ಈ ವರ್ಷ ಬರಗಾಲ ಬಂದು ನನಗ ಬೆಳೆ ಹೋಯ್ತು, ನನಗೆ ಲಾಸ್ ಆಯ್ತು, ನನ್ನ ಆರೋಗ್ಯ ಸರಿ ಇಲ್ಲ ಅಂತೇಳಿ ಜೀವನ ಕಳ್ಕೊಳ್ಳೋದಲ್ಲ. ಒಂದಿಲ್ಲ ಒಂದು ದಿನ ಶುಭಗಳಿಗೆ ನಿನಗೂ ಕೂಡ ಬಂದೇ ಬರ್ತದೆ. ಕತ್ಲು ಹೋಗಿ ಬೆಳಕು ಬರಲೇಬೇಕು, ಬೆಳಕು ಹೋದ್ಮೇಲೆ ಕತ್ಲು ಬರಲೇಬೇಕು. ಇದು ಕಾಲ ಚಕ್ರದ ನಿಯಮ. ಕತ್ಲಂದ್ರೆ ಕತ್ಲಾಗೆ ಇರ್ತದೇನು? ಒಂದು ದಿನ ಬೆಳಕು ಬರಲೇಬೇಕಲ್ಲ. ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯನಿಗೂ ಒಂದು ದಿನ ಗ್ರಹಣ ಬರ್ತದ. ಏನಪ್ಪ, ಇಡೀ ಜಗತ್ತಿಗೆ ಏನು ಬೆಳಕು ಕೊಡ್ತಾರಲ್ಲ ಸೂರ್ಯ, ಅವನಿಗೂ ಒಂದು ದಿನ ಗ್ರಹಣ ಬರ್ತದ. ಹಂಗಾರೆ ನಾವು ನೀವು ಯಾರು? ನರಮಾನವರು. ನಮಗೂ ಒಂದು ದಿನ ಗ್ರಹಣ ಬರುದ ಬಂದೈತೆ ಅಂತೇಳಿ ಜೀವನ ಕಳ್ಕೊಳ್ಳೋದಲ್ಲ. ಅದಕ್ಕ ಜೀವನದೊಳಗ
ಸುಖ ಬರ್ತೈತಿ ಅಂತ ಹೇಳಿ ಸುಳ್ಳು ಹೇಳೋದು, ಕಳತನ ಮಾಡೋದು ಮಾಡಬೇಡ್ರಿ ಅಂತ ಹೇಳ್ತಾರೆ ಬಸವಣ್ಣವರು. ಕಳ ಬೇಡ, ಕೊಲ ಬೇಡ, ಖುಷಿಯ ನುಡಿಯಲು ಬೇಡ. ಇನ್ನೊಬ್ರದ್ದು ಕಳತನ ಮಾಡ್ಕೊಂತ ಹೋಗುದು ಅಂತಂದ್ರೆ ಎಷ್ಟು ವಿಚಿತ್ರ ಅಂದ್ರ, ಶಾಲ್ಯಾಗ ಮಾಸ್ತರ್ ಪಾಠ ಮಾಡಕತ್ತಿದ್ರು, ಗುಂಡ ಲೇಟಾಗಿ ಬಂದ, ಒಂದು ತಾಸು ಲೇಟಾಗಿ ಬಂದ. ಮಾಸ್ತರ್ ಕೇಳಿದ್ರೆ, ಯಾಕೋ ಗುಂಡ ಲೇಟಾಗಿ ಬಂದಿ? ಏನಿಲ್ರಿ ಸರ, ಶಾಲೆಗೆ ಬರೋ ಮುಂದೆ ದಾರ್ಯಾಗ ಒಬ್ರು 5 ರೂಪಾಯಿ ಕಳ್ಕೊಂಡಿದ್ರಿ, ಅದಕ್ಕೆ ಲೇಟಾಗಿ ಬಂದ್ರಿ ಅಂದ. ಅವಾಗ ಸಾಹೇಬ್ರು ಸರ್ ಕೇಳ್ತಾರ, ಅಲ್ಲೋ ಯಾರ್ದೋ 5 ರೂಪಾಯಿ ಕಳೆದೈತಿ, ಅವ್ರು ಹುಡುಕಾಕತ್ರ, ನೀ ಯಾಕೆ ಲೇಟಾಗಿ ಬಂದಿ? ಇಲ್ರಿ ಸರ, ಊರನ್ ಮಂದಿ ಎಲ್ಲ ಬಹಳ ಮಂದಿ ಕೂಡಿತ್ರಿ, ಅದಕ್ಕೆ ನಾ ಲೇಟಾಗಿ ಬಂದ್ರಿ. ಅರೆ, ಅವ್ರು ಕಳೆದತ್ತು ಊರನ್ ಮಂದಿ ಕೂಡ್ಯಾರ, ಹುಡುಕ್ತಾರ, ನೀ ಯಾಕೆ ಲೇಟಾಗಿ ಬಂದು ಹೇಳೋ ಅಂತಂದ ಮಾಸ್ತರ್. ಅವಾಗ ಹುಡುಗಂತನ ಗುಂಡ, ಏನಿಲ್ರಿ ಸರ್, ಮತ್ತೆ ಎಲ್ಲರೂ ನಿಂತಿದ್ರಲ್ರಿ, ಅದಕ್ಕೆ ಆ 5 ರೂಪಾಯಿ ಮೇಲೆ ನಾನೇ ನಿಂತಿದ್ರಿ, ಅದಕ್ಕೆ ಎಲ್ಲರೂ ಹೋಗೋ ತನಕ ನಿಂತ ಆಮೇಲೆ ಕಿಶದಾಗ ಇಟ್ಕೊಂಡ್ ಬಂದ್ರೆ ಅಂತೀವ. ನೋಡ್ರಿ ಏನ್ ಮಾಡ್ತೀರಿ. ಮಾತೃವತ್ ಪರದಾರಂಶಃ ಲೋಷ್ಟವತ್ ಪರದ್ರವ್ಯಾನಿ, ಮಾತೃವತ್ ಪರದಾರಂಶಃ ಲೋಷ್ಟವತ್ ಪರದ್ರವ್ಯಾನಿ, ಆತ್ಮವತ್ ಸರ್ವಭೂತಾನಿ ಯ ಪಶ್ಯತಿ ಶ ಪಶ್ಯತಿ ಅಂತ ಹೇಳ್ತಾರೆ. ನಿನ್ನ ಹೆಂಡತಿಯನ್ನ ಬಿಟ್ಟು ಪರಸ್ತ್ರೀಯನ್ನ ತಾಯಿಯಂತೆ ನೋಡು ಅಂತ ಹೇಳ್ತದ ಶಾಸ್ತ್ರ. ಕಣ್ಣುಗಳು ನೋಡುವಂತಹ ನೋಟದೊಳಗೆ ವ್ಯತ್ಯಾಸ ಅದ. ಅದಕ್ಕಾಗಿ ನಿನ್ನ ಹೆಂಡತಿ ಬಿಟ್ಟು ಉಳಿದ ಎಲ್ಲ ಹೆಣ್ಣು ಮಕ್ಕಳನ್ನ ಯಾವ ರೂಪದಾಗ ನೋಡ್ಬೇಕಂತ, ತಾಯಿಯ ರೂಪದೊಳಗೆ ನೋಡು ಅಂತ ಹೇಳ್ತದ ಉಪನಿಷತ್ತು. ಮಾತೃವತ್ ಪರದಾರಂಶಃ ಲೋಷ್ಟವತ್ ಪರದ್ರವ್ಯಾಣಿ, ಪರರ ಹಣವನ್ನ, ಪರರ ದುಡ್ಡನ್ನ ಮಣ್ಣಿನ ಕಣ ಅಂತ ತಿಳ್ಕೋ. ಯಾರು ಪರಸ್ತ್ರೀಯನ್ನ ತಾಯಿಯಂತೆ ನೋಡ್ತಾರೋ, ಪರರ ಹಣವನ್ನ, ಪರರ ಧನವನ್ನ ಯಾರು ಮಣ್ಣಿನ ಹೆಂಟೆ ಅಂತ ತಿಳ್ಕೊಳ್ತಾರೋ, ಅವರು ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅಂತ ಉಪನಿಷತ್ತು ಹೇಳ್ತದ. ಆದ್ರೆ ನಮಗ ಹಂಗಿಲ್ಲ, ನಮ್ಮದು ಇದ್ದಂಗೆ ಇರ್ಬೇಕ್ರಿ. ಮಂದಿದ ಖರ್ಚಾಗ್ಲಿ ನೋಡ್ರಿ, ನಾವು ಬಾಳ್ ಬೆರಕಿ ಮಂದಿ, ಮಂದಿದ ಖರ್ಚಾಗ್ಲಿ, ನಮ್ಮದು ಹಾಳಾಗ್ಬಾರ್ದು. ನಮ್ಮದು ಹಂಗ ಇರ್ಬೇಕು, ಗಂಟೆ ಇರ್ಬೇಕ್ರಿ, ಜರ ಗಂಟು ಹಂಗ ಉಳಿಬೇಕ್ರಿ. ಗಂಟು ಕರಗಿದ್ರೆ ನೋಡ್ರಿ ನಮ್ ನಿದ್ದೆ ಹತ್ತಂಗಿಲ್ಲ. ಎಷ್ಟೋ ಮಂದಿ ಗಳಿಸಿ 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 ಇಡ್ತಾರ. ಕೆಲವೊಬ್ಬರಿಗೆ ದುಡ್ಡು ಇಲ್ಲದ, ಊಟ ಮಾಡ್ಲಾರ್ದ, ದುಡ್ಡು ಗಳಿಸ್ಲಾರ್ದ, ದುಡ್ಡ ಇಲ್ಲ ಅಂತೇಳಿ ಚಿಂತೆ ಮಾಡ್ಕೊಂತ ಅವು ನಿದ್ದೆ ಬಿಡ್ತಾವ. ಇನ್ನೊಂದಿಷ್ಟು ಕಡೆ ರೊಕ್ಕ ಇರ್ತೈತಿ, ಆ ರೊಕ್ಕ ಕಾಯಿ ಸಂಬಂಧ ಇವು ನಿದ್ದೆ ಮಾಡ್ಲಾರ್ದಂಗ ಇವು ಬೆಳತನ ಹೆಚ್ಚಿರ್ತಾವ. 8 ಶುಗರ್ ಫ್ಯಾಕ್ಟ್ರಿ ಅದಾವಂತ, ತಗೊಂಡು ಏನ್ ಮಾಡೋದ್ರಿ? 1 ಚಮಚೆ ಸಕ್ಕರೆ ತಿನ್ನು ಯೋಗ ಇರಂಗಿಲ್ಲ, ಇದ್ರೆ ಹಣೆ ಬರುತ್ತೆ. ಯಾಕೆ? ಮೈ ತುಂಬ ಶುಗರ್ ಇದೆ. 8 ಸಕ್ಕರೆ ಕಾರ್ಖಾನೆ ಇಟ್ಟಾನ, ಊರಿಗೆಲ್ಲ ಸಕ್ಕರೆ ಮಾರ್ತಾನೆ ಈ ಮಗ, ಆದ್ರೆ ಅವಾಗ 1 ಚಮಚೆ ಸಕ್ಕರೆ ತಿನ್ನು ಯೋಗ ಇಲ್ಲ, ತಗೊಂಡು ಏನ್ ಮಾಡೋದು ಜೀವನ? ಈ ಜಗತ್ತಿನೊಳಗ 84 ಲಕ್ಷ ಜೀವರಾಶಿಗಳು, ಈ ಜಗತ್ತಿನೊಳಗೆ ಹುಟ್ಟಿರ್ತಕ್ಕಂಥ ಎಷ್ಟಂತ 84 ಲಕ್ಷ ಜೀವರಾಶಿಗಳು ಹುಟ್ಟ್ಯಾವ. ಈ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಯಾವುದು ಅಂತ ಕರಿತೀವಿ ನಾವು? ಮನುಷ್ಯ ಜೀವಿಯನ್ನ ಶ್ರೇಷ್ಠ ಜೀವಿ ಅಂತ ಕರಿತೀವಿ. ಮೊದಲೆಲ್ಲ ನಾವು ಕಾಗೆ ಆಗಿದ್ವಿ, ನಾಯಿ ಆಗಿದ್ವಿ, ದನ, ಎತ್ತು, ಕರ, ಗೊಂಬಿ, ಮಂಗ್ಯ, ಬೆಕ್ಕು ಎಲ್ಲ ಆಗಿ ಕಟ್ಟ ಕಡೆಗೆ ಮಂಗನಿಂದ ಮಾನವರಾದ್ವಿ. ಕಾಗೆ ಹೆಂಗ್ ಒದರ್ತೈತ್ರಿ? ಹಾ ನೋಡ್ರಿ. ನಾಯಿ ಹೆಂಗ್ ಬೊಗಳ್ತೈತ್ರಿ? ವೌ 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 ನೋಡ್ರಿ. ಕೋಗಿಲೆ ಹೆಂಗ್ ಕೂಗ್ತದ? ಹೂ ಅಂತೈತೇನ? ಬೆಕ್ಕ ಮ್ಯಾವ್ ನೋಡ್ರಿ. ಎಲ್ಲ ಪ್ರಾಣಿ ಇಲ್ಲಿ ಅದಾವ, ಎಲ್ಲ ಆಗಿ ಬಂದಿದ್ದು ರೀ ಹಿಂದಿನ ಜನ್ಮದಾಗ ನೋಡ್ರಿ. ಎಲ್ಲ ಮತ್ತೆ ಎಲ್ಲ ಶಬ್ದ ಮಾಡ್ತಾವಂದ್ರೆ ಇವೆಲ್ಲ ಆಗ್ಯಾವ, ಬೆಕ್ಕ ಆಗ್ಯಾವ, ನಾಯಿ ಆಗ್ಯಾವ, ಗುಬ್ಬಿ ಆಗ್ಯಾವ, ಎಲ್ಲ ಆಗಿ ಕಡೆಗೆ ಮನುಷ್ಯರಾಗ್ಯಾರ. ಇದ್ರ ಮೇಲೆ ತಿಳ್ಕೊಂಡ್ಬಿಡ್ಬೇಕು ನೀವು. ಅಂದ್ರೆ ಇವೆಲ್ಲ ಹಾಗೆ ಕೊನೆಗೆ ಮಾನವರಾಗಿವಿ ನಾವು. ಹಂಗಾರ ಮಾನವ ಜನ್ಮನ ಕೊನೆ ಏನು? ಇದ ಜನ್ಮ ಕಡೆ ಏನಂಬುದು ಇಲ್ಲ. ಮಾನವ ಮಹಾದೇವನಾಗ್ತಕ್ಕಂಥ ಒಂದು ದಾರಿ ಅದೇ. ಈ ಜಗತ್ತಿನೊಳಗೆ ಹುಟ್ಟಿರುವಂತ ಪ್ರತಿಯೊಬ್ಬ ಮಾನವನು ಕೂಡ ಮಹಾದೇವನಾಗುವಂತ ಹೆಜ್ಜೆ ಇಡಬೇಕು. ಇದೇ ಜನ್ಮ ಕಡೆ ಆಗಬೇಕು, ಇದೇ ಜನ್ಮದೊಳಗೆ ಮೋಕ್ಷವನ್ನ ಪಡಿಬೇಕು, ಇದೇ ಜನ್ಮವನ್ನ ಅಂತ್ಯಗೊಳಿಸಬೇಕು, ಮತ್ತೆ ಮುಂದೆ ಹುಟ್ಟೋದಾಗಬಾರ್ದು. ಯಾರು ಮನೆಯಾಗಿದ್ದವರು ಮನೆಯಾಗ ಸೊಸಿಗೆ ಮಕ್ಕಳಿಗೆ ಒದರ್ಕೊಂತಿರ್ತೀರಿ, ಮತ್ತೆ ಮುಂದಿನ ಜನ್ಮ ಮತ್ತೆ ಕಾಯಿಗೆ ಬರ್ತಿರ್ಲಿ. ಯಾರು ತಿನ್ನಕ್ ಬಂದ್ರೆ ಮನಿ ಕಟ್ಟಿ ಮಾಡ್ಕೊಂಡ್ರೆ ಎದ್ದು ಹೋಗ ಹಾದು ಹೋಗ ಅಂತ ಹೇಳಿ ಮಾಡಕತ್ರ ಮುಂದಿನ ಜನ್ಮದ ನೀವು ನಾಯಿಗತ್ಲೆ ಬೊಗಳ್ಕೊತ ಕುಂಡಿರ್ತೀರಿ. ಅದಕ್ಕ
ಹಿಂದಿನ ಜನ್ಮವನ್ನು ಇಂದುಂಡುಣಬೇಕಾತ್ಮ. ಜೀವನದೊಳಗ ಯಾವ ರೀತಿಯಾಗಿರ್ತಕ್ಕಂಥದ್ದು ಇರ್ತದಂದ್ರ ಈ ಜನ್ಮದೊಳಗೆ ಏನ್ ಮಾಡಿರ್ತೀವೋ ಅದನ್ನ ಇಲ್ಲೇ ಅನುಭವಿಸಿ ಹೋಗುದದ. ಇಲ್ಲೇ ಕುಷ್ಟಿಗೆ ಅತ್ಯಕ್ಕ ಲಿಂಗಸೂರ್ ಅಂತ ಬರ್ತದ, ಅಲ್ಲಿ ಸಜ್ಜಲಗುಡ್ಡ ಶರಣಮ್ಮ ಅಂತ ಆಗಿ ಹೋಗ್ತಾಳೆ ಮಹಾಶಿವ ಶರಣೆ. ಯಾರು? ಸಜ್ಜಲಗುಡ್ಡದ ಶರಣಮ್ಮ. ಆ ತಾಯಿಯನ್ನು ನೋಡಿದವರದಾರ. ಕೆಲವೇ ವರ್ಷಗಳ ಹಿಂದೆ ಆ ತಾಯಿ ಲಿಂಗೈಕ್ಯಳಾಗ್ತಾಳೆ. ಸಜ್ಜಲಗುಡ್ಡದ ಶರಣಮ್ಮ ಅಂತಂದ್ರೆ ಬಹಳ ಶ್ರೇಷ್ಠ ತಾಯಿ ಆಕೆ. ಲಿಂಗ ಪೂಜೆ ಅಂದ್ರೆ ಬಹಳ ಅಭಿಮಾನ. ಆ ಸಜ್ಜಲಗುಡ್ಡದ ಶರಣಮ್ಮನ ಕಡೆಗೆ ಸಾವಿರಾರು ಜನ ಬರ್ತಿದ್ರು. ದಿನ ಬರೋದು, ಅವನ ಕಡೆ ಆಶೀರ್ವಾದ ಮಾಡಿಸ್ಕೊಳ್ಳೋದು, ಒಂದಿಷ್ಟು ಹಣ್ಣಕಾಯಿ ಮಾಡಿಸ್ಕೊಂಡು ಹೋಗೋದು. ನಿತ್ಯವೂ ಕೂಡ ದಾಸೋಹ ಶರಣಮ್ಮನ ದರ್ಶನ ಮಾಡ್ಕೊಳಕ ಸಜ್ಜಲಗುಡ್ಡದ ಶರಣಮ್ಮ. ಆ ಸಜ್ಜಲಗುಡ್ಡಕ್ಕೆ ಬರುವಂತ ಎಲ್ಲಾ ಭಕ್ತರು ಅಮ್ಮನ ದರ್ಶನ ಮಾಡ್ಕೋತಿದ್ರು. ಒಂದಿಷ್ಟು ಹೊತ್ತು ಕುಂಡಿರ್ತಿದ್ರು, ಪ್ರಸಾದ ಮಾಡ್ತಿದ್ರು, ಹೋಗ್ತಾ ಇದ್ರು. ಆ ಅಮ್ಮನ ಮಠದೊಳಗ, ಅಮ್ಮನ ಆಶ್ರಮದೊಳಗ ಒಬ್ಬ ಶಿಷ್ಯ ಬಸಪ್ಪ ಅಂತ ಹೇಳಿ ಒಬ್ಬ ಶಿಷ್ಯ, ಅವ ನಿತ್ಯ ಏನ್ ಮಾಡ್ತಿದ್ದ ಅಂದ್ರೆ ಅವ ಕೆಲಸ ಬಗೆಸಿ ಏನಿಲ್ಲ. ಒಂದು ಏನ್ ಮಾಡವ, ಯಾರು ಬಸ್ ಸ್ಟ್ಯಾಂಡ್ನಾಗ ಮಠಕ್ಕೆ ಬಂದಾರ ಭಕ್ತರಂದ್ರೆ ಅವ್ರನ್ನ ಕರ್ಕೊಂಡ್ ಬರ್ತಿದ್ದ, ಅವ್ರನ್ನ ಭೇಟಿ ಮಾಡಿಸ್ತಿದ್ದ. ಅವ್ರ ದರ್ಶನ ತಗೊಂಡು ಅವ್ರು ಹೋಗೋ ಮುಂದೆ ಒಂದಿಷ್ಟು ಕಾಣಿಕೆ ನಮಸ್ಕಾರ ಮಾಡಿ ಹೋಗ್ತಿದ್ರು. ಈಗ ನಮ್ ಕೊಣತಿಂಬಿ ಭಕ್ತರು ದಕ್ಷಿಣ ಇಟ್ಟು ಹೋದ್ರು ನೋಡಿ, ಹಂಗ ದಕ್ಷಿಣ ಇಟ್ಟು ಹೋಗ್ತಿದ್ರು. ಆ ಭಕ್ತರು ಹೊರಗೆ ಹೋದ್ಮೇಲೆ ಈ ಮಗ ಹೋಗಿ ನಮಸ್ಕಾರ ಮಾಡಿ ಅದನ್ನ ಕಿಶದಾಗ ಇಟ್ಕೋತಿದ್. ಇದೇ ಕೆಲಸ ಒಂದು ಬರೇ. ಏನ್ ಮಾಡವ, ಭಕ್ತರನ್ನ ಕರ್ಕೊಂಡ್ ಬರವ, ಅವನ್ ದರ್ಶನ ಮಾಡ್ಸವ, ಅವ ದಕ್ಷಿಣಕ್ಕೆ ಅವ ಯಾವತ್ತು ರೊಕ್ಕ ಮುಡ್ತಿರ್ಲಿಲ್ಲ ಶರಣಮ್ಮ, ದುಡ್ಡನ್ನ ಮುಡ್ತಾ ಇರ್ಲಿಲ್ಲ. ಅದು ಗೊತ್ತಿತ್ತು ಅವಂಗ. ಹೀಗೆ ನಮಸ್ಕಾರ ಮಾಡಿಸ್ತಿದ್ದ. ಅವ್ರನ್ನ ಕರ್ಕೊಂಡು ಅವ್ರು ಹೋದ್ರು ಅಂದ್ರೆ ಪಟ್ನ ಕಿಶದಾಗ ಇಟ್ಕೊಳ್ಳೋ. ಇದೇ ಕಲ್ತೇವ್. ಇವ ರೊಕ್ಕ ತಗೊಳ್ಳೋದು ಅವಾಗ ಗೊತ್ತು, ಇವಂಗಟ್ಟ ಗೊತ್ತು. ಮತ್ ಮೂರನೇದವ್ರಿಗೆ ಗೊತ್ತಿಲ್ಲ, ಮಠದಾಗ ಗೊತ್ತಿರ್ಲಿ. ಹಿಂಗ ನಡೀತಿರ ಒಂದ್ 20 ವರ್ಷ. ನುಸ್ತಾ ಮುಂಜಾನೆ ಜಳಕ ಮಾಡೋದ್ರಿ, ರೆಡಿ ಆಗೋದು, ಇಸ್ತ್ರಿ ಹಾಕೊಂಡ್ಬರೋದು, ಬರೀ ಇದೇ ಕೆಲಸ. ಬರೀ ಅಂತ ಕುಣ್ಸೋದೈತಿ, ಕಿಶದ ರೊಕ್ಕ ಇಟ್ಕೊಳ್ಳೋದೈತಿ, ಹೋಗೋದೈತಿ. ಸಂಜೆಗನ ಗೊತ್ತಲ್ಲ, ಎಣ್ಣೆ ಹೊಡ್ಕೊಂಡು ಮಕ್ಕೊಂಡ್ಬಿಡೋದು. ಆದ್ರೆ ಗೊತ್ತಿರ್ಲಿ ನಿಮಗ, ತಾಯಿಯ ಮನಸ್ಸು ಎಷ್ಟು ದೊಡ್ಡದು ಅಂದ್ರೆ ಅವ ದಿನಾ ಬಂದು ರೊಕ್ಕ ತಗೊಂಡ್ರು ಕೂಡ ಯಾಕೆ ತಗೋತಿ ಅಂತ ಅವನು ಕೇಳಿಲ್ಲ, ಯಾಕೆ ತಗೊಳಕತ್ತೀನಿ ಅಂತ ಈ ಮಗನೂ ಹೇಳಿಲ್ಲ. ತಗೋತೀನಿ ಅಂತ ಹೇಳ್ಬೇಕಲ್ರಿ ದೊಡ್ಡವ್ರಿಗೆ. ಯಾವ ಹೇಳ್ತಿರ್ಲಿಲ್ಲ, ಅವ್ವ ಕೇಳ್ತಿರ್ಲಿಲ್ಲ. ಆದ್ರ ಕರ್ಮ ಒಂದ್ 20 ವರ್ಷ ಆತು ಹಿಂಗ ನಡೆದಿತ್ತು. ಯಾವುದೋ ಒಂದು ರೋಗ ಬಂದ ಇವ ಸತ್ತು ಹೋದ. ಯಾರು? ಈ ಮನುಷ್ಯ ಸತ್ತು ಒಂದು 6 ತಿಂಗಳಿಗೆನ ಸತ್ತು ಹೋದ. ಏನೋ ಒಂದು ರೋಗ ಬಂತು, ಮಾಡಿದ ಕರ್ಮ. ಅದಾದ್ಮೇಲೆ ಒಂದು 6 ತಿಂಗಳಾಗನ ಅದ ಮಠದ ಮುಂದೆ ಅವನ್ ಬಸಪ್ಪನೊಂದು ಏನಿತ್ತಪ್ಪ ಅಂತಂದ್ರ, ಅವಂಗ ದುಡ್ಯಾಕನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ಮತ್ತ ಅವ ಒಗ್ಗಾಲ ಹಾಕಿ ನಡೀತಿದ್ದ. ಒಂದು ಕಾಲು ಏನಿತ್ತು, ಒಂದು ಬಲಗಾಲು ಹಿಂಗ ಕಾಲು ವಂಕಿತ್ತು. ಅದಕ್ಕೆ ಒಗ್ಗಾಲ ಬಸಪ್ಪ ಅನ್ನೋರು. ಈ ಒಗ್ಗಾಲ ಬಸಪ್ಪ ಕಾಲು ವಂಕಿಟ್ಕೊಂಡು ಕುಂಟ್ಕೊಂತನ ಬರ್ತಿದ್ನಲ್ಲ. ಇವ ಒಂದು ದಿನ ರೋಗ ಬಂದು ಸತ್ತು ಹೋದ. ಒಂದು 3 ತಿಂಗಳು 4 ತಿಂಗಳಾಗಿತ್ತು. ಆ ಮಠದ ಮುಂದೆ ಒಂದು ನಾಯಿ ಬಂತ್ರಿ. ಸೇಮ್ ಇವ್ ಹೆಂಗ್ ಕುಂಟ್ತಿದ್ ಹಂಗ ಕುಂಟ್ಕೊಂತ ನಾಯಿ ಮರಿ ಬಂತು ಮಠದ ಮುಂದೆ. ಆ ನಾಯಿ ಏನ್ ಮಾಡೋದಂದ್ರ ದಿನಾ ಬಸ್ ಸ್ಟ್ಯಾಂಡ್ ಹೋಗೋದು, ಬಸ್ ಸ್ಟ್ಯಾಂಡ್ದಾಗ ಯಾರು ಬಂದಾರ ಅವ್ರನ್ನ ಕರ್ಕೊಂಡ್ ಮಠಕ್ಕೆ ಬರೋದು, ಮತ್ ಮಠದಾಗ ಕುಂಡ್ರದು, ಮತ್ ಅವ್ರನ್ನ ಕರ್ಕೊಂಡೋಗಿ ಬಸ್ ಸ್ಟ್ಯಾಂಡ್ ಬಸ್ ಹಚ್ಚೋದು. ಈ ನಾಯಿ ಇದನ್ ಮಾಡಕತ್ರಿ ಕೆಲಸ. ಈ ಕಾಯಂ ಬರೋ ಭಕ್ತರು ಏನದಾರಲ್ಲ, ಒಂದ್ 15-20 ದಿನ ನೋಡಿ ಅವರ ಮುಂದೆ ಕೇಳೇ ಬಿಡೋಣಂತ ಒಬ್ಬ ಭಕ್ತ ಕೇಳ್ದ, ಇವ ಒಂದು ಮಠದ ಮುಂದೆ ನಾಯಿ ಅದ ಏನು ಒಗ್ಗಾಲ ಹಾಕಿ ಕುಂಟುಕೊಂತ ಬರ್ತೈತಿ ಅಲ್ಲಿವ, ಆ ನಾಯಿ ಬಸ್ ಸ್ಟ್ಯಾಂಡ್ ಬರ್ತೈತಿವ, ನಮ್ಮನ್ನ ಕರ್ಕೊಂಡ್ ಬರ್ತೈತಿ, ಮತ್ತೆ ಬಸ್ ಹತ್ತು ಮಠ ನಮ್ ಜೊತೆ ಬರ್ತೈತಿ ಅಲ್ಲವ, ಏನಿದೆ ನಾಯಿ ವಿಶೇಷ ಅಂತ ಸಜ್ಜಲಗುಡ್ಡ ಶರಣಮ್ಮನ ಕೇಳಾನ. ಅವಾಗ ಅವು ಹೇಳ್ತಾಳ, ಅದು ನಾಯಿ ಅಲ್ಲಪ್ಪ, ಅದು ಒಗ್ಗಾಲ ಬಸಪ್ಪ ಬಂದಾನ. ಅವ ನಿಮ್ಮದೆಲ್ಲ ಋಣ ತಿನ್ನಾನಲ್ಪ 20 ವರ್ಷ, ಅದಕ್ಕೆ ಋಣ ತೀರ್ಸಕ್ ದುಡಿಯಾಕ್ ಬಂದಾನ ಈಗ ಅಂತ ಹೇಳಿ ಸಜ್ಜಲಗುಡ್ಡ ಶರಣಮ್ಮ ಹೇಳಿದ್ಲು. ಅದಕ್ಕ ಕರ್ಮ ಮಾಡಿ ಗಳಿಸಿದ್ರೆ ಮತ್ತೆ ನಾಯಿ ಹೇಗೆ ಹುಟ್ಟು ಪರಿಸ್ಥಿತಿ ಬರ್ತೈತಿ ತಿಳ್ಕೊಂಡ್ಬಿಟ್ರಿ. ಇರೋದ್ರೊಳಗ ಸಾಧ್ಯ ಆದ್ರೆ ಪುಣ್ಯವನ್ನೇ ಮಾಡು, ಏನಾದರೂ ಆಗು, ಮೊದಲು ಮಾನವನಾಗು ಅಂತ ಹೇಳ್ತಾರೆ. ನಮ್ಮಲ್ಲಿ ಮಾನವೀಯತೆ ಕಡಿಮೆ ಆಗಿಬಿಟ್ಟದ, ಮನುಷ್ಯತ್ವ ಮರೆಯಾಗಿ ಹೋಗಿಬಿಟ್ಟದ, ಅನುಕಂಪ, ಸಂಬಂಧ, ಪ್ರೀತಿ, ವಿಶ್ವಾಸ ಅನ್ನುವಂಥದ್ದು ಒಂದು ಕಡೆಗೆ ಹೋಗಿಬಿಟ್ಟದ.
ಒಂದ ತಾಯಿ ಗರ್ಭದಾಗ ಹುಟ್ಟಿರ್ತಾರ, ಒಂದ ತಾಯಿ ಎದಿ ಹಾಲು ಕುಡ್ದಿರ್ತಾರ. ಆದ್ರೆ ಅಣ್ಣನ್ ನಂಬಕ್ ತಮ್ಮ ತಯಾರಿಲ್ಲ, ತಮ್ಮನ್ ನಂಬಕ್ ಅಣ್ಣ ತಯಾರಿಲ್ಲ. ತಗೊಂಡ್ ಏನ್ ಮಾಡ್ತೀರಿ ಹೇಳ್ರಿ ನೋಡು. ಯಾರ ಕಡೆ ಅದ ಮಾನವೀಯತೆ? ಬಾಜುಕಿನ ಮನೆಗೆ ಬೆಂಕಿ ಹತ್ತಿತ್ತಂದ್ರೆ ನಮ್ಮ ಮನೆಗೆ ಹತ್ತಿರ ತಗೊಂತ ಕೊಂಡಿ ಹಾಕೊಂಡು ಕುಂಡ್ರು ಮಂದಿ ನಾವದೀವಿ. ಮನುಷ್ಯತ್ವ ಅನ್ನುವಂಥದ್ದು ಎಲ್ಲಿ ಹೋಗ್ಬಿಟ್ಟದ ಮನುಷ್ಯನ್ಗೆ? ಎಲ್ಲಿವರೆಗೂ ಮನುಷ್ಯ ಮನುಷ್ಯತ್ವದಿಂದ ಬದುಕ್ತಾನೋ ಅಲ್ಲಿವರೆಗೂ ಈ ದೇಹಕ್ಕೆ ಮಾತ್ರ ಕಿಮ್ಮತ್ತು ತಿಳ್ಕೊಂಡ್ಬಿಡ್ರಿ. ನನ್ನ ಮುಂದೊಂದು ಮೈಕ್ ಇಟ್ಟಾರ. ಈ ಮೈಕಿಗೆ ಒಂದು 10,000 ರೂಪಾಯಿ ಕಿಮ್ಮತ್ತು ಅಂತ ತಿಳ್ಕೊಳ್ಳೋಣ. ಎಷ್ಟು ಇದಕ್ಕ? ಒಂದು 10,000 ರೂಪಾಯಿ ಅಂತ ತಿಳ್ಕೊಳ್ಳೋಣ. ತಿಳ್ಕೊಳಕ್ಕೇನು ಹೋಗಂಗಿಲ್ಲ, ಅದಕ್ಕೇನು ಟ್ಯಾಕ್ಸ್ GST ಏನು ಕಟ್ಟೋದಿರಂಗಿಲ್ಲ. ಇದಕ್ಕೆ ಯಾಕೆ 10,000 ರೂಪಾಯಿ ಕಿಮ್ಮತ್ತು ಅಂತಂದ್ರ ನನ್ನ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಕೇಳಿಸೋ ಕೆಲಸ ಮಾಡ್ತದ. ಇದಕ್ಕೆ ಎಷ್ಟು ಕೊಟ್ಟಾನ ಇದ್ರ ಮಾಲಕ? 10,000 ಕೊಟ್ಟಾನ. ಅದೇ ನನ್ನ ಮಾತನ್ನ ನಿಮಗೆ ಕೇಳಿಸ್ದಂಗ ಆತು ಅಂದ್ರೆ ಈ ಮೈಕ್ ಯಾಕೆ ಇಡ್ತಾನವ? ಕಿತ್ತು ಏನ್ ಮಾಡ್ತಾನೆ? ಇದನ್ನ ತಿಪ್ಪಾಗ ಹೋಗಿತಾನ. ಎಲ್ಲಿವರೆಗೂ ಮೈಕಿಗೆ ಕಿಮ್ಮತ್ತು ಅಂದ್ರ ನನ್ನ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಕೇಳಿಸೋ ತನಕ ಮಾತ್ರ ಮೈಕಿಗೆ ಕಿಮ್ಮತ್ತು. ಇದ್ರೊಳಗ ಕಾಣದೇ ಇರುವಂತ ಒಂದು ಶಕ್ತಿ ಅಡಿಗದ. ಮೈಕಿನೊಳಗ ಮೈಕತ್ವ ಅನ್ನುವಂತ ಒಂದು ಶಕ್ತಿ ಅಡಿಗದ. ಅದರಿಂದ ಅದಕ್ಕೆ ಕಿಮ್ಮತ್ತು ಹೆಂಗೋ, ಎಲ್ಲಿವರೆಗೂ ಮೈಕಿನೊಳಗ ಮೈಕತ್ವ ಅಂತ ಇರ್ತದ ಅಲ್ಲಿವರೆಗೂ ಹೆಂಗೆ ಮೈಕಿಗೆ ಕಿಮ್ಮತ್ತೋ ಹಂಗೆ ಮನುಷ್ಯ ಅನ್ನುವಂತಹ ದೇಹದೊಳಗ ಮನುಷ್ಯತ್ವ ಅನ್ನುವಂಥದ್ದು ಇರುವಷ್ಟು ಮಾತ್ರ ಈ ದೇಹಕ್ಕೆ ಕಿಮ್ಮತ್ತಿಲ್ಲ. ಅಂದ್ರೆ ಈ ದೇಹಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಮನುಷ್ಯತ್ವದಿಂದ ಬದುಕೋದು ಕಲಿಬೇಕಾಗಿದೆ. ಅದಕ್ಕೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರಂತ ಆಗಿ ಹೋಗ್ತಾರೆ. ಹೇಳ್ತಾರೆ ಅವರು, ಮನುಷ್ಯ ಮೀನಿನಂತೆ ನೀರಿನಲ್ಲಿ ಈಜುವುದನ್ನು ಕಲಿತ, ಮನುಷ್ಯ ಮೀನಿನಂತೆ ನೀರಿನಲ್ಲಿ ಈಜುವುದನ್ನ ಕಲಿತ, ಹಕ್ಕಿಯಂತೆ ಆಕಾಶದಲ್ಲಿ ಹಾರುವುದನ್ನ ಕಲಿತ. ಆದ್ರೆ ಮನುಷ್ಯ ಮನುಷ್ಯತ್ವದ ಮಾನವೀಯ ಮೌಲ್ಯಗಳನ್ನೇ ಕಲಿಲಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ನಿಂದ ನೀ ಕಲ್ತಿಲ್ಲ. ನಾ ಅದನ್ನ ಕಲ್ತೀನ್ರಿ, ನಾ ಇದನ್ನ ಕಲ್ತೀನ್ರಿ, ನಾ ಅದನ್ನ ಮಾಡಿನ್ರಿ, ನಾ ಇದನ್ನ ಮಾಡಿನ್ರಿ. ಬರೀ ಹೇಳುದ್ರಾಗ ನಮ್ಮ ಜೀವನ ಹೋತ್. ಎಲ್ಲಿಗೆ ಮನುಷ್ಯನ ದೇಹಕ್ಕೆ ಕಿಮ್ಮತ್ತು ಅಂತಂತಂದ್ರ ನಾ ಬಹಳ ಕಡೆ ಹೇಳ್ತಿರ್ತೀನಿ. ತಿಳ್ಕೊರಿ, ಒಂದು ಅರ್ಥ ಆಗೋ ಒಂದು ಮಾತನಾಗ ಹೇಳ್ತೀನಿ ನಿಮಗ. ಯಾವ್ದಾರ ಜಾತ್ರೆ ಕಾರ್ಯಕ್ರಮಗಳಿಗೆ ಹೋದಾಗ ನಾವು ಬಹಳ ಜನ ಕಳ್ಕೊಂಡು ಬರೋ ವಸ್ತು ಯಾವ್ದು ಹೇಳ್ರಿ ನೋಡು. ನೀವ ಏನ್ ಕಳ್ಕೊಂಡ್ ಬರ್ತೀರಿ? ಗಂಡನ್ನ ಬಿಟ್ಟ ಬರೋರು ಬಿಡ್ ನೀವು, ಬ್ಯಾಡ ವಜ್ಜಾಗ ನಿಮಗ ಅಂತೇಳಿ. ಒಂದಿಷ್ಟು ಮಂದಿ ಜಾತ್ರೆ ಗಂಡನ್ ಕಳ್ಕೊಂಡ್ ಬರಕ್ಕ ಹೋಗಿರ್ತಾರ, ಹೆಂಡತಿನ ಬಿಟ್ಟು ಬರಕ್ಕೆ ಹೋಗಿರ್ತಾರ. ಹೋಗೋರು ಹೋಗ್ಲಿ, ಬ್ಯಾಡ ಅಂದಿಲ್ಲ ನಾನು. ಆದ್ರೆ ಬಹಳ ಮಂದಿ ಕಳ್ಕೊಂಡು ಬರುವ ವಸ್ತು ಯಾವ್ದಂದ್ರೆ ಈ ಕಾಲಾಗ ಹಾಕಿರ್ತಿರಲ್ಲ, ಅವ ಬಹಳ ಕಳಿತಾವ. ಯವ್ವ ನಿನ್ನೆ ತಗೊಂಡಿನ ಯವ್ವ 600 ರೂಪಾಯಿ ಕೊಟ್ಟೆ. ಕಲ್ಮೇಶ್ವರ್ ಕೈ ಮುಗಿತಿರ್ತಾಳ, ಮನಸ್ಸು ನೋಡ್ರೆ ಹೊರಗೆ ಚಪ್ಪಲಿ ಮೇಲೆ ಇರ್ತೈತಿ. ಯಾರು ಹೊತ್ಕೊಂಡು ಹೋಗ್ತಾರ ಏನ, ನಿನ್ನೆ ತಂದಿನಿ ಹೆಂಗ ಏನ. ಅದಕ್ಕೆ ಒಂದಿಷ್ಟು ಮಂದಿ ಶಾಣೆ ಮಂದಿ ಏನ್ ಮಾಡ್ತೈತಿ ಅಂದ್ರೆ ಬೀಗ್ರ ಮನಿನೋ ಪೂಜಾರಿ ಮನಿನೋ ಯಾರದ್ರಿ ಗೆಳೆಯರ ಮನಿ ಹುಡುಕ್ತಾರ ಊರಾಗ. ಯಾಕ? ಕಾಲಾಗ ಬಿಟ್ಟು ಹೋಗ್ಯಾಕ. ಹುಡುಕಿರೇ ನೀವು ಇಲ್ಲಿ? ಹುಡುಕಿರಿ, ಮತ್ತೆ ಕಳಿತಾವ ಬಿಡ್ಲಿಲ್ಲ ಅಂದ್ರೆ. ಯಾವ ಮನ್ಯಾಗ ನಿಮ್ ಕಾಲಾಗಿನ ಜೋಡ ಹರಿದಿದ್ದು ಇರ್ಲಿ, ಚಲೋ ಇರ್ಲಿ, ಅವ್ರ ಮನ್ಯಾಗ ಬಿಡಾಕ್ ಹೋಗ್ರಿ ನೀವು. ಆ ಮನೆಯವ್ರು ಕೇಳ್ರಿ, ತಂಗಿ ಒಂದಿಷ್ಟು ಕಲ್ಮೇಶ್ವರ ಗುಡಿಗೆ ಹೋಗಿ ಬರ್ತೀನವ, ಮತ್ ಕಾಲಾಗಿನ ಬಿಟ್ಟು ಹೋಗ್ಲೇನವ ಮನ್ಯಾಗ ಅಂತಂದ್ರ ಮನ್ಯಾನವ್ರು ಬಿಡ್ ಅಂತಾರೋ ಬ್ಯಾಡ ಅಂತಾರೋ? ಬಿಟ್ಟು ಹೋಗಂತಾರ. ಅವಾಗ ನೀವೇನ್ ಮಾಡ್ತೀರಿ? ಇಲ್ಲಿ ಕಾಲಾಗಿನ ಬಿಡ್ತೀರಿ, ಬರ್ತೀರಿ, ಅಭಿಷೇಕ ಮಾಡಿಸಿ ಮತ್ ಪೂಜೆ ಮಾಡಿಸಿ ಆಶೀರ್ವಾದ ತಗೊಂಡು ಮತ್ತ ಆ ಮನ್ಯಾಗ ಚಪ್ಪಲಿ ಹಾಕೊಂಡು ತಂಗಿ ಬರ್ಲೇವ ಹಾಕೊಂಡು ನೋಡುವ ಬರ್ತೀನಿ ಅಂತ ಹೇಳಿ ಹೋಗ್ತೀರ? ಇಲ್ಲ. ಯಾವ ಮನ್ಯಾಗ ನಿಮ್ಮ ಹರಿದ ಚಪ್ಪಲಿ ಇದ್ರು ಕೂಡ ಬಿಡ್ಲಿಕ್ಕೆ ಹೋದಾಗ ಮನೆಯವ್ರು ಬಿಡಾಕ ಅವಕಾಶ ಕೊಟ್ರಲ್ಲ, ಅದ ಮನೆಗೆ ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ಯಾರು ಸತ್ತಿದ್ರಂದ್ರ ಅವ್ರ ಹೆಣ ತಗೊಂಡು ಹೋಗಿ, ತಂಗಿ ಮತ್ ನಮ್ಮ ಮನ್ಯಾಗ ಕುಂಡ್ರಸಕ್ ಜಾಗ ಇಲ್ವಾ, ಮತ್ ಹೆಣ ನಿಮ್ ಮನ್ಯಾಗ ಒಂದ್ ತಾಸು ಗೂಟು ಕುಂಡ್ರಸ್ಲೇನು ಅಂತ ಇಡಾಕ್ ಹೋಗ್ರು ನೋಡು. ಇಟ್ಕೋತ್ರಿ ನಮ್ಮ ಮನೆಗೆ? ಇಟ್ಕೋತಾರೇನ್ರಿಪ್ಪ? ಯಾವ ಮನೆ ಒಳಗ ಚಪ್ಪಲಿ ಬಿಡಕ್ ಅವಕಾಶ ಕೊಟ್ರಲ್ಲ, ಮನ್ಯಾಗ ಹೆಣ ಇಡಕ್ ಅವಕಾಶ ಕೊಡ್ಲಿಲ್ಲ. ಹಂಗಾರ ಜೀವನದ ಸತ್ಯ ತಿಳ್ಕೊಂಡ್ಬಿಡ್ರಿ. ಸತ್ತ ಮೇಲೆ ಹರಿದ ಚಪ್ಪಲಿಗಿರುವಂತ ಕಿಮ್ಮತ್ತು ಮನುಷ್ಯನ ದೇಹಕ್ಕಿಲ್ಲ ಅನ್ನುವಂತ ಸತ್ಯವನ್ನು ತಿಳ್ಕೊಂಡು ಈ ಸಮಾಜದೊಳಗೆ ಬದುಕಬೇಕು. ಚಪ್ಪಲಿಗಿರೋ ಕಿಮ್ಮತ್ತು ಮನುಷ್ಯನಿಗಿಲ್ಲ. ನಂದು ಅಂತ ಬದುಕಾಕತ್ತೀವಲ್ರಿ. ದಿನಾ ಜಳಕ ಮಾಡೋ ಮುಂದೆ ಡವ್ ಸೋಪ ಬೇಕ್ರಿ ಮಗಗೆ, ಮತ್ತೆ ಬೇರೆ ಸೋಪ್ ಇದ್ರಿ ಮಗ ಜಳಕನ ಮಾಡಂಗಿಲ್ಲ. ಹೊರಗೊಂಟ್ರೆ ಇಸ್ತ್ರಿ ಅರಿಬಿನ ಬೇಕು, ಪೇರೇನ್ ಲವ್ಲಿನ ಬೇಕು, ಬುಲೆಟ್ ಬೈಕ ಬೇಕು, ಕೈಯಾಗ ಆಪಲ್ ಮೊಬೈಲ್ ಬೇಕು, ಕಾಲಾಗ ಬಾಟಾ ಚಪ್ಪಲಿನ ಬೇಕು, ಮತ್ತೆ ಬೇರೆ ಇದ್ರೆ ಹೋಗಂಗಿಲ್ಲ ಮಗ. ತಮ್ಮ
ಜಳಕ ಮಾಡಕ್ ಡವ್ ಸೋಪ್ ಇಲ್ಲ ಅಂತೇಳಿ ಅವ ಅಪ್ಪನ ಕೂಡ ಜಗಳ ಮಾಡವ ಸತ್ ಮೇಲೆ ಗುಟುಕ್ ಕುನ್ಸ ಮುಂದೆ ಅವ ಡವ್ ಸೋಪ್ ತಗೊಂಡ್ ಬರಂಗಿಲ್ಲ ಅಲ್ಲೇ ಬಾಂಡೆ ತಿಕ್ಕು ಸೋಪ್ ಇದ್ರೆ ಅದ್ರಾಗ ತೊಳೆದ ಕುಡಿಸ್ತಾರ ನನಗೆ. ಕಾಲು ಮಡಚಲಿಲ್ಲ ಅಂತಂದ್ರ ಶಟದಿತ್ತಂದ್ರ ಕಾಲು ಮಡಚಲಿಲ್ಲ ಅಂದ್ರೆ ಎದೆ ಕಾಲು ಕೊಟ್ಟು ಕಾಲು ಮಡಚಿ ಗುಟುಕ್ ಕುಂಡ್ರಸ್ತಾರ. ನೀವು ಊರು ಸಾವುಕಾರದಿ ಅಧ್ಯಕ್ಷದಿ ಇದ್ದಿರ್ಬೋದು, ಅಕ್ಕಿ ಮಾಡ ಸ್ವಾಮಿಗಳ್ರಿ, ಜಗದ್ಗುರುಗಳ್ರಿ, ಊರ ಅಧ್ಯಕ್ಷರಿ, ನಮ್ಮ ಪಂಚಾಯತಿ ಮೆಂಬರ್ ರೀ, ನಮ್ಮ MLA ರೀ, ನಮ್ಮ ಪ್ರಧಾನಮಂತ್ರಿ ಇದ್ದಾಗ ಸತ್ತು ಕೂಡಲೇ ತಂಗಿ ಅಧ್ಯಕ್ಷರು ಬಂದಾರಂತಾರೋ ಏನು ಹೆಣ ತಂದಾರಂತಾರೋ, ಅವಾಗ ಯಾರು ಅಂತಾರ ಅಧ್ಯಕ್ಷರು ಬಂದ್ರೆ ಆಂಬ್ಯುಲೆನ್ಸ್ ಅಧ್ಯಕ್ಷರು ಬಂದಾರ, MLA ಅವ್ರು ಬಂದಾರ ಅಂತಾರೇನ್ರಿ, ಏನಂತಾರ ಹೆಣ ಬಂದೈತೇನ ತೊಳೆದು ಕುಂಚಾರೇನ, ಏನು ಯಾವಾಗ ಮನ್ ಮಾಡ್ತಾರೆ ಏನ, ನಾನು ನೋಡಿದ್ರೆ ಮಾಲೆ ಹಾಕ್ತೀನಿ ದೇವರ ಹೊತ್ತೀನಿ ಯವ್ವ ಲಘು ಮನ್ ಮಾಡೋಣ ಯವ್ವ ಹೊಟ್ಟೆ ಹಸ್ತೈತೆ ನಮಗೆ, ಎಷ್ಟು ಮಂಡ್ಯಕ್ಕೆ ತಿನ್ನೋದು ಎಷ್ಟು ಅವಲಕ್ಕಿ ತಿನ್ನೋದು ಅನ್ನಂಗಿಲ್ಲ. ನೀ ಏನೇ ಗಳಿಸಿದ್ರು ಏನೇ ಮಾಡಿದ್ರು 3 ದಿನದ ಮೇಲೆ ಇಡಂಗಿಲ್ಲ ಹೋತಮ್ಮ, ನಿನ್ನ ಅಷ್ಟೇ ಅಲ್ಲ ನಮ್ಮನ್ನು ಇಡಂಗಿಲ್ಲ, ಎಲ್ಲಾರು ಇಡಂಗಿಲ್ಲ ಈ ಭೂಮಿ ಮೇಲೆ. ದೊಡ್ಡ ಅರಸನಾಗಿರ್ಲಿ, ಜಗತ್ತಿನ ದೊಡ್ಡ ವ್ಯಕ್ತಿ ಆಗಿರ್ಲಿ, ದೊಡ್ಡ ಮಿಲಿಯನರ್ ಆಗಿರ್ಲಿ, ಆದ್ರೆ ಈ ದೇಹ ಮತ್ತು ಮಣ್ಣಿಗೆ ಹೋಗೋದು. ಈ ಸತ್ಯವನ್ನು ಅರ್ಥ ಬದುಕ್ತಾ ಇಲ್ಲ. ಇದನ್ನ ಶರಣರಿ ಜಗತ್ತಿಗೆ ಹೇಳಕ್ ಬಂದ್ರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುಣ್ಣಿಗಳಿಗೆ ನಿಂಬೆ ರಾಮನಾಥ. ಏನ್ ತಂದೀವಪ್ಪ ನಾವು? ಯಾರು ತಾಯಿ ಹೊಟ್ಟೆಯಾಗಿಂದ ಬರೋ ಮುಂದೆ 10 ಎಕರೆ ಹೊಲದ ಉತ್ತಾರ ಹಿಡ್ಕೊಂಡ್ ಬಂದಿರೇನು? ಯಾರು 10 kg ಬೆಳ್ಳಿ ಬಂಗಾರ ಯಾರು ಹೊತ್ಕೊಂಡ್ ಬಂದಿವೇನು? ಇಲ್ಲ. ಬರುವಾಗಲೂ ಬೆತ್ತಲೆಯಾಗಿ ಬಂದ್ವಿ, ಹೋಗುವಾಗಲೂ ಬೆತ್ತಲೆಯಾಗೇ ಹೋಗ್ತೀವಿ. ನಿಮ್ಮ ಮೈ ಮೇಲೆ ಒಂದು ತುಂಡು ಬಂಗಾರ ಉಡದಾರ ಏನು ಬಿಡಂಗಿಲ್ಲ, ತಿಳ್ಕೋರಿ ನೀವು. ಕುನ್ಯಾಗ ಏನ್ ಹೆಣ ಇಟ್ಟಿರ್ತಾರಲ್ಲ, ಮಣ್ಣು ಮಾಡಕ್ ಹೋದವ್ರಿಗೆ ಗೊತ್ತಿರ್ತೈತಿ, ಕೆಳಗೊಬ್ಬ ನಿಂತಿರ್ತಾನ ಕುನ್ಯಾಗ, ಮ್ಯಾಗಿದ್ದವ್ರು ಹೇಳ್ತಾನವ ಈಗ ನೋಡ್ರಿ ಕಡಿ ಸರಿ ಯಾರ ಮುಖ ನೋಡ್ರಿ ಅಂತಾರ ಇಲ್ಲವ, ಅಂತಾರ ಇಲ್ರಿಪ್ಪ. ಕೆಳಗ್ ನಿಂತಾವೇನಂತಾರ ಮ್ಯಾಗಿನವ್ರಿಗೆ, ಈಗ ಯಾರು ಕಡಿ ಸರಿ ಮುಖ ನೋಡ್ರಿ ಅಂತ ನಾವ ನಿಮ್ಗ ಕಡಿ ಸರಿ ಮುಖ ತೋರ್ಸಕ್ ಹೇಳ್ತಿರಂಗಿಲ್ಲ. ಕಿವ್ಯಾಗಿನೋ ಮುಗ್ನಾಗಿನೋ ಕೊಳ್ಳಾಗಿನೋ ಏನ್ರ ಬಿಟ್ರೆ ನೋಡ್ರಿ ಅಳು ಗುಂಗ್ನ್ಯಾಗ ಬರ್ತೀರಿ ಅಂತ ಆ ರೂಪದಾಗ ಹೇಳ್ತಾನ ಅವ ನೋಡ್ರಿ ಅಂತೇಳಿ. ನೀವೇನ್ ತಿಳಿದಿರ್ತೀರಿ ಪಾಪ ಮುಖ ತೋರ್ಸಾಕದ ಅಂತೇಳಿ. ಆದ್ರೆ ಅದ್ರ ಒಳಾರ್ಥನೇ ಬೇರೆ ಐತಿ. ಏನಿತ್ತದು? ಮುಖ ನೋಡ್ರಿ ಅನ್ನೋದೇನೋ ಕಿವ್ಯಾಗಿನೋ ಮುಗ್ನಾಗಿನೋ. ಅತ್ತಿ ಕಿವ್ಯಾಗಿನ್ ಬಂದಿಲ್ಲ ಅಂತ ಸೊಸಿ ಏನ್ರ ಹಂಗ ಕಳ್ಸಾಳೇನು? ಅತ್ತಿದ್ ಬೇಕ್ರಿ, ಕಿವಿ ಕೋದ್ರೆ ಕೊಡ್ರಿ ತಗೋತೀರ ಅಂತ. ಅವನ ಮೂನ್ಯಾಗಿಂದ ನತ್ತು ಬಂದಿಲ್ಲ ಅಂತ ಮಗಳು ಬಿಡ್ತಾಳೇನ? ನಮ್ಮ ಅವ್ವನ್ ಒಂದ ನತ್ರಿ, ಮೂಗು ಕತ್ತರಿಸಿ ಕೊಡ್ರಿ ಸಾವ್ಕಾರ ತಗೋತೀನಿ ಅಂತಾಳೆ. ಮಾವ ಸತ್ತಿದ್ನಂತ ಸೊಸಿ ಬಡ್ಕೊಂಡು ಅಳಕತ್ತಿದ್ಲಿ. ಮಾವ ಗಂಡನಪ್ಪ ಏನಂತೀರಿ? ಅವ್ ಮಾವ ಅಂತೀರಿ ಏನಂತೀರಿ? ಮಾವ ಸತ್ತಿದ್ದ, ಸೊಸಿ ಬಡ್ಕೊಂಡು ಅಳಕತ್ತಿದ್ಲು. ಸೊಸಿ ಅಳುದು ನೋಡಿ ಊರಾನವ್ರು ಅಳಕತ್ರ ಅಂತಂದ್ರ ಎಷ್ಟು ಪುಣ್ಯ ಮಾಡ್ಯ ನೀವು. ಹೊಟ್ಟಿಲೆ ಹುಟ್ಟಿದ ಹೆಣ್ಮಕ್ಳು ಅಳಂಗಿಲ್ಲ ಅಪ್ಪ ಸತ್ರ. ಈಕಿ ಬ್ಯಾರೆ ಊರಿಂದ ಬಂದ ಹೆಣ್ಮಗಳು, ಬ್ಯಾರೆ ತವ್ರ ಮನೆಯಿಂದ ಬಂದಕ್ಕಿಕ್ಕಿ ಮಾವು ಸತ್ತಾನ ಅಂತ ಎಷ್ಟು ಅಳಕತ್ತಾಳ, ಎಷ್ಟು ಪ್ರೀತಿ ಇದ್ದಾಳ ಮಾವನ ಮೇಲ. ಆದ್ರೆ ಆಕೆ ಯಾಕೆ ಅಳಕತ್ತಾಳ ಅಂತ ಇವಕ್ ಮಣ್ಣಿಗೆ ಬಂದಿದ್ದು ಗೊತ್ತಿಲ್ಲ ಪಾಪ. ಆಕೆ ಅಳೋದ ಬ್ಯಾರೆ ಇತ್ತು. ಮುಗೀತು, ತಗೊಂಡು ಹೋಗಿ ಇನ್ನೇನು ಮಾವನ ಹೆಣ 3, 4, 3, 6 ಸೈಜ್ ಇರ್ತೈತಲ್ಲ, ನಿಮಗೂ ಅದ ನಮಗೂ ಅದ, ಕೊನೆ ಜಾಗ ಅದ ಏನ್ರಿ. ಆ ಜಾಗದಾಗ ಹೋಗಿ ಕುಣಿಯಾಗ ಮಾವನ ಹೆಣ ಹಿಡಿದಿತ್ತ, ಸೊಸಿನ ದಪ್ಪ ಅಂತ ಜಗದ ಬಿಟ್ಲಂತಕಿನ. ಇವು ಮಣ್ಣಿಗೆ ಹೋಗಿದ್ವು ಅಂದ್ ನೋಡ್ ಮಾವು ಸತ್ತಾನ ಅಂತ ಸೊಸಿನ ಬಿದ್ದು ಸಾಯಕ್ ಹೋಗ್ಯಾಳ ಅಂತ ಇವು ತಿಳಿದವ್. ಆದ್ರೆ ಆಕೆ ಜಿಗದಿದ್ದ ಬೇರೆ ಇದೆ. ಒಂದು 15 ನಿಮಿಷ ಆಗನ ಸೊಸಿ ಮ್ಯಾಲ ಬಂದ ಮ್ಯಾಲ ಕೇಳಿದ್ರಂತ ಮಣ್ಣಿಗೆ ಹೋದವ್ರು, ತಂಗಿ ಹೋಗ್ಯಾನ, ನೀ ಯಾಕೆ ಜಿಗದ್ ಸಾಯಕ್ ಹೋಗ್ಯವ, ಇನ್ನೂ ನಿಂದು ಬದುಕೈತಿ ಅಂದ್ರೆ ಅವಾಗ ಹೇಳಿದ್ಲಂತ. ಯಾಕೆ ಮುದುಕಿ ಹೆಂಗೈತಿ ಮೈಯ ನಿನಗೆ, ನಾ ಯಾಕೆ ಸಾಯಕ್ ಹೋಗ್ಲಿ ಅಂದಂತಿಕೆ. ಅಲ್ವಾ ಮತ್ತೆ ಕುಣಿಯಾಗ ಜಿಗದಿದ್ದೆಲ್ಲ ನಾ ಸಾಯಕ್ ಹೋಗಿ ಅಂತ ಹೇಳಿದೀನಿ ಅಂದಂತ. ಅವಾಗ ಈಕಿ ಶಶಿ ಹೇಳ್ತಾಳೆ, ನಾ ಸಾಯಕ್ ಜಿಗದಿದ್ದಿಲ್ಲ ಯವ್ವ, 2 ವರ್ಷದಿಂದ 2 ಬಂಗಾರದಲ್ಲಿ ಹಾಕ್ಸಿದ್ದಿ, ನಮ್ಮ ಮಾವಾಗ ಅದನ್ನ ಕಿತ್ಕೊಂಡು ಬರಾಕ್ ಜಿಗದಿದ್ನಿ ಅಂದ್ಲಂತಕಿ ಕುಣಿಯಾಗ. ನೋಡಿ ನಿಮ್ ಬಾಯಾಗಿದ್ದ ಹಲ್ಲೂ ಬಿಡಂಗಿಲ್ಲ, ಬಾಯಾಗಿರೋ ಹಲ್ಲೂ ಬಿಡಂಗಿಲ್ಲ ಅಂತಂದಾಗ ಏನನ್ನ ಗಳಿಸಿ ಹೋಗಿದ ಹೇಳ್ರಿ ನೋಡೋಣ. ಎಲ್ಲವೂ ಇಲ್ಲೇ ಬಿಟ್ಟು ಹೋಗುದದ. ಆಸ್ತಿ ಗಳಿಸಿವಿ, ಅಂತಸ್ತು ಗಳಿಸಿ, ಉತ್ತಾರದಾಗ ಹೆಸರೈತಿ. ಎಲ್ಲಿ ತನಕ? ಮರಣ ಉತ್ತಾರ ಬರೋ ತನಕ ಮಾತ್ರ ಈ ಉತ್ತಾರದಾಗ ಹೆಸರು ಇರ್ತೈತಮ್ಮ ನಿಂದು.
ಮರಣ ಉತ್ತಾರ ಬಂತು ಅಂದ್ರೆ 3 ದಿನಕ್ಕೆ ಮಗ ಹೋಗಿ ಹೆಸರು ಕಡಿಮೆ ಮಾಡಿ ತನ್ನ ಹೆಸರು ಕೊಂಡ್ರೆ ನಿನ್ನ ಹೆಸರು ಡದ್ ಹಾಕೊಂಡಿರ್ತಾನ ಅವ. ನಂದು ಅಂತ ಉತ್ತಾರ ತೋರಿಸ್ಕೊಂಡು ಅಡ್ಡಾಡ್ತಿಯಲ್ಲ, 3 ದಿನಕ್ಕೆ ಮರಣ ಉತ್ತಾರ ಕೊಟ್ಟು ಅದನ್ನ ಕಡಿಮೆ ಮಾಡಿ ತನ್ನ ಹೆಸರು ಕೊಂಡಿರ್ತಾನ. ನಾವೆಲ್ಲ ಬಡದಾಡೋದು ಅದಕ್ಕೆ, ಒಂದು ಫೋಟೋಕ್ಕ ಬಾಳ ಆಸ್ತಿ ಮಾಡಿದ್ವಿ ಅಂತಂದ್ರೆ ಒಂದ್ 5 ವರ್ಷ ಪುಣ್ಯತಿಥಿ ಮಾಡ್ತಾನವ. ಏನ್ ನೋಡ್ಬೇಕು, ಜೀವಂತಿದ್ದಾಗ ಒಂದರೆ ಹೋಳಿಗೆ ರೊಟ್ಟಿ ಉಣಿಸಿರ್ತಾರ ಇಲ್ಲ ಗೊತ್ತಿಲ್ಲ, ಆದ್ರೆ ಪುಣ್ಯತಿಥಿಗೆ ಮಾತ್ರ ಒಂದೊಂದು ಡಬರಿ ತುಂಬಿಟ್ಟಿರ್ತಾರೆ, ಕರಿಗಡಬ ಹೋಳಿಗೆ ತುಪ್ಪ. ಜೀವಂತಿದ್ದಾಗ ಪಾಪ ಅದ್ ಮುದಕ್ ಒಂದ್ ಹೋಳಿಗೆ ತಿಂದಿರಂಗಿಲ್ಲ, ಅದ್ರ ಕರ್ಮಕ್ಕ. ಫೋಟೋ ಮುಂದಾರ ತೆಕ್ಕಿ ಮಾಡಿ ಹಿಡಿದು ಯಾಕೆ ಬೀಗರು ಬಿಜ್ಜರು ಬಂದಿರ್ತಾರಲ್ಲ, ಏನ್ ಮಾಡ್ಯಾರಿ, ಏನ್ ಅದ್ಭುತ. ಅದು ಇಡ್ಲಿ ಕರ್ಮಕ್ಕೆ ಹೋಲಿ ಬೇಡ ಅಂದಿಲ್ಲ, ಆದ್ರೆ ಏನು ಜೀವಂತಿದ್ದಾಗ ಎಣ್ಣೆ ಹೊಡಿತಿದ್ದ, ಕುಡಿತಿದ್ದ, ತಂಬಾಕ ಚುಟ ಅವನೇ ಇಟ್ಟಿರ್ತಾರ ಮುಂದೆ. ನಾವು ಇದನ್ನ ಯಾಕೆ ಇಟ್ಟಿವಿ ಅಂದ್ರೆ ಅಜ್ಜಾರ ನಮ್ಮಪ್ಪ ಅದ್ರ ಮೇಲೆ ಬಾಳ ಜೀವ್ರಿ ಅದಕ್ಕೆ ಇಟ್ಟಿವಿ. ಅಲ್ಲೋ ಹೋಗೇ ಬಿಟ್ಟಾರಲ್ಲ, ಹೋದ್ರು ಬಿಡಂಗಿಲ್ರಿ, ದೆವ್ವ ಕಾಡ್ತಾರ ಅದಕ್ಕೆ ಇಟ್ಟಿವಿ. ಅಂದ್ರ ನೀ ಕಾಡ್ತಿ ಅಂತ ಇಟ್ಟಾರ ವಿನ ನಿನ್ ಮ್ಯಾಗಿನ ಪ್ರೀತಿಗೆ ಇಟ್ಟಿರಂಗಿಲ್ಲ ಅವ್ರು. ಎಲ್ಲಿ ದೆವ್ವ ಕಾಡಿಗಿಡ ನಿನ್ ಮಗ ಅಂತೇಳಿ. ನಾವು ಬಾಟ್ಲಿ ತಂಬಾಕು ಚುಟ್ಟ ಇಡ್ಲಿ ಬ್ಯಾಡ ಅಂದಿಲ್ಲ, ಕರ್ಮಕ್ಕೆ ಪೂಜೆ ಮಾಡಕ್ ನಮ್ಮನ್ನ ಕರೆದಿರ್ತಾರ. ಆ ಫೋಟೋ ಪೂಜೆ ಮಾಡೋದ್ರ ಜೊತೆ ಬಾಟ್ಲಿ ಪೂಜೆ ಮಾಡ್ಬಿಡ್ಬೇಕು. ನಮ್ಮದಂತ ಕರ್ಮ ಬಾಂಬ್ಗಳದು, ಅದಕ್ಕೂ ಮಂಗಳಾರತಿ ಹೇಳ್ಬೇಕು. ನಾವು ತಗೊಂಡ್ ಹೊಡ್ಕೋಬೇಕಾ? ಜೀವಂತಿದ್ದಾಗ ಒಂದು ತುತ್ತು ರೊಟ್ಟಿ ಹಾಕಿಲ್ಲ, ನೀನು ಸತ್ತ ಮೇಲೆ ಏನ್ ಹಾಕೊಂತೀಯೋ? ಹೋಗ್ತಾರ ಸತ್ ಹೆಣಕ್ಕ ಹಾಲು ತುಪ್ಪ ಹಾಕಿ ಬರಾಕ್ ಹೋಗ್ತಾರ. ಜೀವಂತಿದ್ದಾಗ ಒಂದು ನೀರು ಕೊಟ್ಟರಂಗಿಲ್ಲ ಅದಕ್ಕೆ ಕೇಳಿದ್ರೆ. ಹೋದ ಮೇಲೆ ಆರೈಕೆ ಮಾಡಿ ಪ್ರೀತಿಯನ್ನ ತೋರಿಸೋದಲ್ಲ, ಇದ್ದಾಗಲೇ ನಿನ್ನ ಪ್ರೀತಿ ಸಂಪತ್ತನ್ನ ತೋರಿಸೋ ಮನುಷ್ಯ, ಅದು ನಿಜವಾದ ಮಾನವೀಯತೆ. ಹಿಂದೆಲ್ಲ ಮನಿಯೊಳಗೆ 4 ಮಂದಿ ಊಟಕ್ಕೆ ಕುಂತಾಗ ಯಾರೇ ಬಂದ್ರು ಅಂತಂದ್ರ ಬಹಳ ಚಲೋ ಆತು, ಊಟ ಟೈಮ್ ಬಂದಿರಿ ಬರ್ರಿ ಊಟ ಮಾಡ್ರಿ ಅಂತ ಕರಿತಿದ್ರಿಲ್ಲವ. ಊಟಕ್ಕೆ ಬರ್ರಿ ಅಂತಿದ್ರು, ಬಂದವ್ರು ಅನ್ನೋರು ಬಹಳ ಮಂದಿ ಆಗ್ಲಿ ನಮ್ದು ಆಗೈತಿ ಅಂತಿದ್ರು. ಈಗೇನ್ರಿ ಊಟಕ್ಕೆ ಕುಂತಾಗ ಯಾರೇ ಬಂದ್ರೆ ಗಬಗ್ನ ಗುಳ್ಳವ್ ತಾಡ್ ತಗೊಂಡ್ ಅಡಿಗೆ ಮನೆಗೆ ಓಡಿ ಹೋಗ್ತಾ ಕಸ್ಕೊಂಡ್ರ ತಡಿ ಅಂತೇಳಿ. ಯಾಕೆ ಇವು 3 ಮಂದಿಗೆ ಮಾಡ್ಕೊಂಡಿರ್ತಾವ, ಇವು 4ನೇ ಮಂದಿ ಬಂದ್ರೆ ಇಲ್ಲ, ಅಲ್ಲಿ ಚಪಾತಿನೂ ಇಲ್ಲ, ಅನ್ನನೂ ಇಲ್ಲ. ಇವು ಕಟ್ಟ ಲಿಮಿಟ್ ಅಳತಿ ಮಾಡಿ ಅಡಿಗೆ ಮಾಡಿರ್ತಾವ. ದೊಡ್ಡ ಮನಿ ಕಟ್ಸಿರ್ತಾರ, ದೊಡ್ಡ ಕಾಂಪೌಂಡ್ ಹಾಕಿರ್ತಾರ, ಗೇಟ್ ಹಾಕಿರ್ತಾರ, ಗೇಟ್ ಮುಂದೊಂದು ಬೋರ್ಡ್ ಹಾಕಿರ್ತಾರ. ನೋಡಿರೇನ್ ಬೋರ್ಡ್? ಅದು ಯಾವ ಬೋರ್ಡ್ ಹೇಳ್ರಿ ನೋಡೋಣ. ನೋಡಿದ್ ಕಾಣ್ತಿತ್ತು, ನಾಯಿಗಳಿವೆ ಎಚ್ಚರಿಕೆ. ಒಳಗಿರೋ ನಾಯೋ ಹೊರಗಿರೋ ನಾಯಿ ಗೊತ್ತಿಲ್ಲ, ಒಟ್ಟು ಬಂದ್ರೆ ಬೌ ಅಂತವ ದೊಡ್ಡ ಬೋರ್ಡ್ ಹಾಕಿರ್ತಾರ, ನಾಯಿಗಳಿವೆ ಎಚ್ಚರಿಕೆ ಅಂತ. ಅದಕ್ಕ ಈ ಜಗತ್ತಿನೊಳಗೆ ಎಲ್ಲವನ್ನೂ ಕೂಡ ಇಲ್ಲೇ ಬಿಟ್ಟು ಹೋಗೋದಿರುವಾಗ ಏನು ಬಡದಾಡಿ ಒಯ್ಯೋದದ ಹೇಳ್ರಿ ನೋಡೋಣ. ಪ್ರೀತಿ ಸಂಬಂಧಗಳಿಲ್ಲದಂಗೆ. ಅದಕ್ಕೆ ಹೇಳ್ತಾರೆ, ಜೀವ ಶಿವರುದ್ರಪ್ಪನವ್ರು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕಾಣದಾದೆ ನನ್ನೊಳಗೆ ಅಂತ ಹೇಳ್ತಾರೆ. ಎಂತ ಮಾತು! ಪ್ರೀತಿ ಸಂಬಂಧಗಳಿಗೆ ನಾವು ಬೆಲೆಯನ್ನು ಕೊಡಬೇಕಾಗ್ಯದ. ಬಡದಾಡುದು ಗಳಿಸೋದು. ಜಾನಪದರು ಹೇಳ್ತಾರೆ, ಯಾಕೆ ಬಡದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ನೆಚ್ಚಿ, ನೀನೋಗೋದರೆಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಹೆಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳು ಬರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುನಿ ತನಕ, ಮಣ್ಣು ಮುಚ್ಚೋ ತನಕ. ನಾನು ಇನ್ಮೇಲೆ ಬಹಳ ಪ್ರೀತಿ ಅದೀನ್ರಿ, ಜೀವದೀನ್ರಿ, ಪ್ರಾಣ ಕೊಡ್ತೀನ್ರಿ ಅಂದವ್ರು ಯಾರು ಕುಣಿಯಾಗ ಬಂದು ಒಂದು 3 ತಾಸು ಕುಂತಾರ ನಿಮ್ ಕೂಡ? ದೇವರನ್ನೇ ಇಲ್ಲ. ಭಾಳ ಅಂದ್ರೆ ಅಳ್ತಾರ. 3 ದಿನಕ್ಕೆ ನಿಮ್ಮ ಹೆಸರಲ್ಲೇನೋ ಹೋಳಿಗೆ ಮಾಡಿ ಊಟ ಮಾಡಿ ಹೊಚ್ಕೊಂಡು ಮಕ್ಕೋತಾರ. ಭಾಳ ಅಂದ್ರೆ ಒಂದು ಫೋಟೋ ಹಾಕ್ತಾರ, ವರ್ಷಕ್ಕೊಮ್ಮೆ ನೆನಪಾದ್ರೆ ಅದಕ್ಕೊಂದು ಗಂಧದ ಮಲಿ ಹಾಕ್ತಾರ, ಅದು ಒಣಗಲಾರ್ದು ಬಾಡ್ಲಾರ್ದು ಹಾಕ್ತಾರ. ವರ್ಷಕ್ಕೊಮ್ಮೆ ಅಮಾಸಿ ಹುಣ್ಣಿಮೆ ಬಂದ್ರೆ ಒಂದು ಹೂ ಇಟ್ಟು ಉದಿನ ಕಡೆ ಬೆಳಗ್ತಾರ, ನೆನಪಾದ್ರ. ಇಲ್ಲಪ್ಪ ಅಂದ್ರೆ ದೀಪಾವಳಿ ಅಮಾಸಿ ಯುಗಾದಿ ಬಂದಾಗ ಮನೆ ಸಾರ್ಸಾಕ್ ತೆಗೆದಾಗ ಫೋಟೋ ತೆಗೆದು ಯಾವ್ದಾರ ಟೆಜರಿಯಿಂದ ಇಟ್ರಂದ್ರೆ ನೆನಪಾದ್ರೆ ಫೋಟೋ ಹಾಕ್ತಾರೆ, ಇಲ್ಲಾಂದ್ರೆ ಟೆಜರಿಯಿಂದ ಹೋತ ಫೋಟೋ. ಎಲ್ಲವನ್ನೂ ಕೂಡ ಇಲ್ಲೇ ಬಿಟ್ಟು ಹೋಗೋದಿರೋದ್ರಿಂದ ಸತ್ಯ ಪ್ರೀತಿ ಸಂಬಂಧಗಳನ್ನು ಗೆಲ್ಲುವಂತ ವ್ಯವಸ್ಥೆ ಆಗಬೇಕು ಅನ್ನೋದೇ ಶರಣರ ಜೀವನ ದರ್ಶನದ ಪ್ರವಚನದ ಉದ್ದೇಶ ಆಗ್ತದೆ ಅಂತ.